ಕೇಕ್ ಯಾರಿಗೆ ಮೊದಲು ತಿನ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಪರಿ. ಅಮ್ಮಕ್ಕೆ ತಿನ್ಸಿದ್ರೆ ಆರ್ತಿಗೆ, ಅಂಜಲಿಗೆ, ಅದಿತಿಗೆ ಬೇಜಾರಾಗುತ್ತೆ. ಆರ್ತಿಗೆ ತಿನ್ಸಿದ್ರೆ ಅಮ್ಮಗೆ, ಅದಿತಿಗೆ, ಅಂಜಲಿಗೆ ಬೇಜಾರಾಗುತ್ತೆ. ಗೊಂದಲನೇ ಬೇಡ ಅಂತ ನಿನಗೆ ಮೊದಲು ತಿನ್ನಿಸ್ಬಿಡ್ಲಾ? ಬೇಡ, ಮಕ್ಕಳಿಗೆ ತಿನ್ಸಿ. ಇರ್ಲಿ ಪರಿ. ಆನು ಅಯ್ಯೋ ಆನು ಮಿಸ್ಟರ್ ಮಂಜುನಾಥ್, ಮಂಜುನಾಥ್, ಕೇಕ್ ತಿಂದಿದ್ದು ತಿನ್ಸಿದ್ದು ಎಲ್ಲ ಮುಗಿದಿದ್ರೆ ನಾವು ಸ್ಟೇಷನ್ಗೆ ಹೊರಡೋಣವಾ? ಸ್ಟೇಷನಲ್ಲಿ ನಾವಿನ್ನ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಬನ್ನಿ ಹೋಗೋಣ. ಡಾಕ್ಟರ್, ಏನ್ ಮಾತಾಡ್ತಿದ್ದೀರಾ ನೀವು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ನಮ್ಮಪ್ಪ ಏನ್ ತಪ್ಪು ಮಾಡಿರೋದಕ್ಕೂ ಸಾಧ್ಯನೇ ಇಲ್ಲ. ಹೌದು ಇನ್ಸ್ಪೆಕ್ಟ್ರೆ, ನನ್ನ ಗಂಡ ಆ ಥರ ಎಲ್ಲ ಮಾಡೋರಲ್ಲ. ನೀವು ಯಾಕೆ ಅವ್ರನ್ನ ಇದ್ದಕ್ಕಿದ್ದಾಗೆ ಕರ್ಕೊಂಡು ಹೋಗ್ತಿದ್ದೀರಾ? ನಿಮ್ ಗಂಡ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ, ಅದಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀವಿ. ಏನು ಹೇಳ್ತಿದ್ದೀರಾ ನೀವು? ನನ್ನ ಗಂಡ ಕಳ್ಳ ಸಾಗಾಣಿಕೆ ಮಾಡೋದಾ? ಇನ್ಸ್ಪೆಕ್ಟರ್, ಸುಮ್ನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ದೇವ್ರು ನಮ್ಗೆ ಬಡತನ ಕೊಟ್ಟಿರ್ಬೋದು, ಆದ್ರೆ ಕಳ್ತನ ಮಾಡೋ ಬುದ್ಧಿ ಕೊಟ್ಟಿಲ್ಲ. ಇದುವರೆಗೂ ನಮ್ಮಪ್ಪ ಯಾರ ವಸ್ತುನು ಮುಟ್ದೋರಲ್ಲ, ಯಾರಿಗೂ ಮೋಸ ಮಾಡ್ದೋರಲ್ಲ. ಅಂತದ್ರಲ್ಲಿ ನೀವು ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ, ಏನಿದೆ ಸರ್ ನಿಮ್ಮ ಹತ್ರ ಪ್ರೂಫು? ಅಮ್ಮ, ಹೌದು ಸರ್, ನೀವು ತುಂಬ ಗೊಂದಲದಲ್ಲಿದ್ದೀರಾ ಅನ್ಸುತ್ತೆ. ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿರಬೇಕು. ಮಿಸ್ಟರ್ ಮಂಜುನಾಥ್, ನನ್ನ ಸರ್ವಿಸಲ್ಲಿ ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ. ಸಿಗಾಕೊಂಡ್ಮೇಲೆ ಎಲ್ಲ ಇದೇ ನಾಟಕ ಮಾಡೋದು. ನಿಮ್ಮ ಯೋಗ್ಯತೆ ಏನು ಅಂತ ಸ್ಟೇಷನಲ್ಲಿ ತೋರಿಸ್ತೀನಿ. ಏಯ್, ಅರೆಸ್ಟ್ ಮಾಡ್ರಿ. ಅಯ್ಯೋ, ಏನ್ರಿ ಇದೆಲ್ಲ? ತುಂಬಾ ನೋವಾಗ್ತಾ ಇದೆಯಾ? ನೀವ್ ಹೆದರ್ಕೋಬೇಡ್ರಿ, ನಿಮ್ಗೇನು ಆಗಲ್ಲ. ನಾನ್ ನಿಮ್ ಜೊತೆಗಿದ್ದೀನಿ. ಹೇಗಾದ್ರೂ ಮಾಡಿ ನಾನ್ ನಿಮ್ಮನ್ನ ಬಿಡಿಸ್ಕೊಂಡು ಹೋಗ್ತೀನಿ. ಅಯ್ಯೋ ಬರೀ ನೀನ್ ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದೆ? ನೀನಿಂಥ ಜಾಗಗಳಿಗೆಲ್ಲ ಬರಬಾರ್ದು. ನೀನ್ ಮೊದಲು ಮನೆಗೆ ಹೋಗು. ಮನೆಯಲ್ಲಿ ಮಕ್ಕಳು ಮಾತ್ರ ಇದ್ದಾರೆ. ಸಾಲದಕ್ಕೆ ಆರ್ತಿ 2 ಜೀವ. ನೀನ್ ಮೊದಲು ಮನೆಗೆ ಹೋಗಿ ಅವ್ರಿಗೆಲ್ಲ ಧೈರ್ಯ ಹೇಳು. ಅವ್ರಿಗೆ ಧೈರ್ಯ ಹೇಳ್ಬೇಕಾದವಳು ನೀನೇ ಇಲ್ಲಿಗೆ ಬಂದ್ಬಿಟ್ರೆ ಹೇಗೆ?
ನಿಮ್ಮನ್ನ ಈ ತರ ಇಲ್ಲಿ ಬಿಟ್ಟು ನಾನು ಹೇಗ್ರಿ ಮನೆಗೆ ಹೋಗ್ಲಿ? ನನಗ್ ಮನ್ಸಾದ್ರೂ ಹೇಗ್ ಬರುತ್ತೆ ಹೇಳಿ? ದೇವ್ರೆ, ಯಾಕಪ್ಪ ನಿನಗ್ ನಮ್ಮೇಲೆ ಕರುಣೆನೇ ಇಲ್ವಾ? ಒಂದ್ರ ಮೇಲೆ ಒಂದ್ ಕಷ್ಟ ಕೊಡ್ತಿದ್ಯಾ. ನಾವೇನ್ ಅನ್ಯಾಯ ಮಾಡಿದೀವಿ ನಿನ್ಗೆ ಗೊತ್ತಾಗ್ತಾ ಇಲ್ವಲ್ರಿ? ಇಲ್ಲಿ ನಿಂತ್ಕೊಂಡು ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀವೇನ್ರಿ ಮಾಡ್ತಾ ಇದ್ರಿ ಇಲ್ಲಿ? ಸರ್, ಅದು ನಮ್ಮ ಚಂದನ್ ಬನ್ರಿ ಇಲ್ಲಿ. ಸರ್, ಏನಾದ್ರು ಬಾಯ್ ಬಿಟ್ರೇನ್ರಿ ಇವರು? ಇಲ್ಲ ಸರ್. ಸರಿ ಸರ್, ಹಾಗೆ ಮಾಡ್ತೀನಿ. ಡೋಂಟ್ ವರಿ ಸರ್. ರೀ ಚಂದನ್, ಇವನ್ನ ಸುಮ್ಮನೆ ಬಿಡ್ಬೇಡಿ. ನಿಜಾನ ಒಪ್ಕೊಳ್ಳೋರ್ಗು ಚೆನ್ನಾಗಿ ಬೆಂಡತಿ. ಸರ್, ದಯವಿಟ್ಟು ನಮ್ಮ ಯಜಮಾನರನ್ನ ಬಿಟ್ಬಿಡಿ. ಅವ್ರು ಯಾವ ತಪ್ಪು ಮಾಡಿಲ್ಲ ಸರ್. ತುಂಬಾ ಒಳ್ಳೆಯವರು. ನಿಮಗ್ ಕೈ ಮುಗಿತೀನಿ, ಕಾಲ್ಗೂ ಬೀಳ್ತೀನಿ. ಅವ್ರನ್ನ ಬಿಟ್ಬಿಡಿ ಸರ್. ರೇ, ಯಾರು ನಿಮ್ಮನ್ನು ಹೊರಗಡೆ ಬಿಡಕ್ಕೆ ಹೇಳಿದ್ದು? ಏಯ್ ಚಂದನ್, ಇವ್ರನ್ನ ಹೊರಗಡೆ ಕಳ್ಸಿ. ಬನ್ನಿ ಮೇಡಮ್. ನಡಿಯಮ್ಮ ನಡಿಯಮ್ಮ, ಇಲ್ಲಿ ಇರ್ಬಾರ್ದು. ನಡಿಯಮ್ಮ ಕರ್ಕೊಂಡವ್ರಿ. ನಡಿಯಮ್ಮ ನಡಿಯಮ್ಮ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ನಡಿಯಮ್ಮ ನಡಿಯಮ್ಮ ನಡಿಯಮ್ಮ, ಇಲ್ಲಿ ಇರ್ಬಾರ್ದು. ನಡಿ. ಅಯ್ಯೋ, ಒಂದ್ ನಿಮಿಷ ನಡಿಯಮ್ಮ ನಡಿಯಮ್ಮ, ಒಂದು ಅವಕಾಶ ಕೊಡಿ. ನಡಿಯಮ್ಮ. ಉಪ್ಪಾಕಿದ್ದು ನಾನು, ಅವರಲ್ಲ. ನೀನಾ? ಯಾಕೆ? ಉಪ್ಪು ಹಾಕಿದ್ದೀರಾ ಅಥವಾ ವಿಷ ಹಾಕಿದ್ದೀರಾ? ಇಬ್ರು ಸೇರಿ ನನ್ನನ್ನ ಸಾಯಿಸ್ಬೇಕು ಅಂತಿದ್ದೀರಾ? ನನಗೆ ಬರ್ತಾರ ಕೋಪಕ್ಕೆ ಮಿಸ್ ಆಗಿ ಉಪ್ಪಾಕ್ತೆ ಅಷ್ಟೇ. ವಿಕ್ರಾಂತ್, ನೀವು ಕಿರ್ಚಿದ್ರೆ ನಾನು ಹೆದರಲ್ಲ. ಅಲ್ಲಿ ಮಂಜು ಮಾವ ಅರೆಸ್ಟ್ ಆಗಿದ್ದಾರೆ. ಅವ್ರು ಅರೆಸ್ಟ್ ಆಗಿರೋದು ನೋಡಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ಅದಕ್ಕೆ ಜ್ಯೂಸ್ ಅಲ್ಲಿ ಉಪ್ಪು ಹಾಕಿ ಕೊಡ್ತೀಯಾ? ಹೌದು, ಅವ್ರ ಕಣ್ಣೀರು ಇದೇ ರೀತಿ ಇರುತ್ತೆ ಅಂತ ಅರ್ಥ ಮಾಡ್ಸೋಕೆ ಉಪ್ಪಾಕ್ತೆ. ಇನ್ನೊಬ್ರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಿಮ್ಮ ಕಣ್ಣಲ್ಲಿ ರಕ್ತ ಬರೋದು ಗ್ಯಾರಂಟಿ. ಆ ದಿನ ಜಾಸ್ತಿ ಏನು ದೂರ ಇಲ್ಲ, ಅದಷ್ಟು ಬೇಗನೆ ಬರುತ್ತೆ. ನೋಡಿ ಮದರಣ್ಯ, ಅಗ್ರಜ ಇವತ್ತು ನಮ್ದಾಗೆ ನಾಳೆನೂ ನಂಬ್ತಾನೆ, ನಿಮ್ಮ ಕಣ್ಣೀರಿಗೆ ಕರಗ್ತಾನೆ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಸುಳ್ಳನ್ನ ತುಂಬಾ ದಿನ ಬಚ್ಚಿಟ್ಕೊಂಡು ಬದುಕಕ್ಕಾಗಲ್ಲ. ಒಂದಲ್ಲ ಒಂದಿನ ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತಾಗತ್ತೆ. ಗೊತ್ತಾಗಿದ್ದ ದಿನ ಅವನೇ ಮನೆಯಿಂದ ಹೊರಗಡೆ ಆಗ್ತಾನೆ. ಇನ್ಸ್ಪೆಕ್ಟರ್ ವೇದಾಂತ್ ವಸಿಷ್ಠ, ನೀವು ಅರೆಸ್ಟ್ ಮಾಡಿದಿರಲ್ಲ ಮಂಜುನಾಥ್, ಅವ್ರನ್ನ ಮಾವ ಆಗ್ತಾರೆ. ಸರಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಸರ್, ಇಫ್ ಯು ಡೋಂಟ್ ಮೈಂಡ್, ಯಾವ ಬೇಸಿಸ್ ಮೇಲೆ ನಮ್ಮ ಮಾವನ ಅರೆಸ್ಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಬೋದಾ? ನೀವು ನೋಡಿದ್ರೆ ನಿಮ್ಮ ಮಾವ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮಾವ ಆಗಿದ್ಕೊಂಡು ಇಂಥ ಕೆಲಸ ಮಾಡ್ಬೋದೇನ್ರಿ? ನಿಮ್ಮಂಥ ದೊಡ್ಡವರಲ್ಲ ಇದೇ ಕತೆ. ಅಪ್ಪ, ವೇದಾಂತ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ನಿನ್ನ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ಮಾಡ್ಕೊಂಬಿಟ್ಟೆ. ಅಪ್ಪ, ನೀವು ದೊಡ್ಡವರು, ಈ ರೀತಿ ಎಲ್ಲ ಮಾತಾಡಬಾರ್ದು. ಹೆಣ್ಕೊಟ್ ಮಾವ, ಕಣ್ಕೊಟ್ ದೇವ್ರು ಅಂತ ಹೇಳ್ತಾರೆ.
ನಾನು ಯಾವತ್ತಿಗೂ ನಿಮ್ಮನ್ನ ಆ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೇನೆ. ಅಪ್ಪ, ಈ ಪೊಲೀಸ್ ಸ್ಟೇಷನ್ ಅಂತ ಕಟ್ಟಿರೋದು ಜನಗಳ ಸೇವೆ ಮಾಡೋದಕ್ಕೆ, ಸರ್ವಿಸ್ ಕೊಡೋದಕ್ಕೆ. ಇಲ್ಲಿಗೆ ಸಾರ್ವಜನಿಕರು ಬರೋದು ಗೌರವಕ್ಕೆ ಧಕ್ಕೆ ಬಂದ ಹಾಗೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ನೀವು ಯಾವತ್ತಿಗೂ ತಲೆ ಬಗ್ಸೋ ಕೆಲಸ ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರೋ ಮಾಡಿರೋ ತಪ್ಪಿಗೆ ನೀವ್ಯಾಕೆ ತಲೆ ತೆಗೆಸ್ತೀರ? ನಿಮ್ ಜೊತೆ ನಾರಿದ್ದೀನಿ. ಎಷ್ಟೇ ಕಷ್ಟ ಬಂದು ಇಲ್ಲಿಂದ ಹೊರಗಡೆ ಕರ್ಕೊಂಡು ಬರ್ತೀನಿ. ಹೆದರಬೇಡಿ. ಕಷ್ಟದಲ್ಲಿರೋರು 4 ಧೈರ್ಯದ ಮಾತುಗಳನ್ನು ನಿರೀಕ್ಷೆ ಮಾಡ್ತಾರಂತೆ. ಒಂದೆರಡು ಸಾಂತ್ವನದ ಮಾತುಗಳನ್ನು ಎದುರು ನೋಡ್ತಾ ಇರ್ತಾರಂತೆ. ನಿನ್ನ ಮಾತುಗಳನ್ನು ಕೇಳಿ ನನಗೆ ಧೈರ್ಯ ಬಂತು ವೇದಾಂತು. ಇನ್ನು ನನಗೇನಾದರೂ ಪರವಾಗಿಲ್ಲ. ಲೋಕ ನನ್ನ ಬಗ್ಗೆ ಏನು ಅಂದ್ಕೊಳತ್ತೋ ಬಿಡುತ್ತೋ ಅದು ನನಗೆ ಬೇಕಾಗಿಲ್ಲ. ನಿನಗೆ ನಾನು ಏನು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಈಗ ನನ್ನ ಮನಸ್ಸಿಗೆ ನಿರಾಳ ಅನ್ನಿಸ್ತು. ಅಪ್ಪ, ದಯವಿಟ್ಟು ಇಷ್ಟೊಂದು ದುಃಖ ಮಾಡ್ಕೋಬೇಡಿ. ಎಷ್ಟೇ ಕಷ್ಟ ಆದರೂ ನಿಮ್ಮಲ್ಲಿಂದ ಹೊರಗಡೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಆದರೆ ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗೇ ಇದೆಯಲ್ಲ. ಸಾಕ್ಷಿಗಳಿದ್ದಾವೆ ಅಂದಮೇಲೆ ಅವರು ಅದನ್ನು ಸಾಬೀತು ಮಾಡಲ್ವಾ? ಅಪ್ಪ ನೋಡ್ಬರಿ, ಸಾಕ್ಷಿಗಳಿದ್ ಮಾತ್ರಕ್ಕೆ ನೀವು ತಪ್ಪು ಮಾಡಿದ್ದೀರಾ ಅಂತಲ್ಲ, ಅಥವಾ ಇರೋ ಸಾಕ್ಷಿಗಳನ್ನ ಇಟ್ಕೊಂಡು ಅವರು ನಿಮ್ಮನ್ನ ತಪ್ಪಿತಸ್ಥ ಅಂತ ಪ್ರೂವ್ ಮಾಡ್ತಾರೆ ಅಂತಾನೂ ಅಲ್ಲ. ನನಗೀಗ ನೀವು ಕರೆಕ್ಟಾಗಿ ಏನಾಯ್ತು ಅಂತ ಹೇಳಿದ್ರೆ ಮುಂದೆ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅದು ಏನಾಯ್ತು ಅಂದರೆ, ಅವತ್ತು ಆಫೀಸ್ನಲ್ಲಿ ಸೂಪರ್ವೈಸರ್ ನನ್ನ ಕರೆಸಿದ್ರು. ಇನ್ನು ಮುಂದೆ ನೀವು ಹೆದರ್ಕೋಬಿಡಿಯಪ್ಪ. ಆಟೋನ ನಿಮ್ದಲ್ಲ ಅಂದಮೇಲೆ ಅದರಲ್ಲಿರೋ ವಸ್ತುಗಳು ನಿಮ್ದು ಹೇಗಾಗುತ್ತೆ? ಅದಕ್ಕೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನೀವು ಈ ಕೆಲಸ ಮಾಡೋದಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಏನೋ ಎಡವಟ್ಟಾಗಿದೆ ಅಂತ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದನ್ನ ನಾನು ಡಿಕೋಡ್ ಮಾಡ್ತೇನೆ, ನೀವು ಯೋಚನೆ ಮಾಡಬೇಡಿ. ನಿಮ್ಮ ಸೂಪರ್ವೈಸರ್ ನಮ್ಮನ್ನ ಕಲೆಕ್ಟ್ ಮಾಡಿ ಆಟೋ ಯಾರ್ದು, ಯಾರ ಹೆಸರಲ್ಲಿದೆ, ಎಲ್ಲ ಡೀಟೇಲ್ಸ್ಗಳನ್ನು ತಿಳ್ಕೊಳ್ಳಿ. ನಿಮ್ಮನ್ನು ಆಚೆ ಕರ್ಕೊಂಬರೋ ಜವಾಬ್ದಾರಿ ನಾನು. ನನ್ನ ಗಂಡ ಯಾವ್ದಾದ್ರೂ ಕೆಟ್ಟ ಆಲೋಚನೆಗೆ ಬೀಳ್ತಾರೆ ಅನ್ನೋ ಭಯ ನನಗೆ ಕಾಡ್ತಾ ಇದೆ. ನೋಡು, ನಾವು ಹೆಣ್ಣೆ ಹೆತ್ತವರು, ನಾವೆಷ್ಟೇ ಕಟ್ಟುನಿಟ್ಟಾಗಿ ಜೀವನ ಮಾಡ್ತಿದ್ರು ಸಮಾಜ ನಮ್ಮನ್ನ ನೋಡಿ ಆಡ್ಕೊಳ್ತಾ ಇರುತ್ತಪ್ಪ. ಯಾವಾಗ್ಲೂ ನಮ್ಮನ್ನ ಅನುಮಾನದ ಕಣ್ಣಲ್ಲೇ ನೋಡ್ತಾ ಇರುತ್ತೆ. ಅಂತದ್ರಲ್ಲಿ ಈ ಪರಿಸ್ಥಿತಿಲಿ ನಮ್ಮನ್ನ ಬದುಕೋಕ್ ಬಿಡ್ತಾರ? ಸಮಾಧಾನ ಮಾಡ್ಕೋ. ಇಲ್ಲ ಇವೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಅದಿತಿ ಅಂಜುನ ಮದುವೆ ಆಗಕ್ಕೆ ಯಾರು ಮುಂದೆ ಬರ್ತಾರೆ? ಅವ್ರಿಗೊಂದು ನೆಲೆ ಆಗಿದ್ರೆ ನಾನು ಹೇಗೋ ಸಮಾಧಾನವಾಗಿರ್ಬೋದಾಗಿತ್ತು. ಆದ್ರೆ ಈಗ ನಮ್ಮ ಜೀವನ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಾಗಿದೆ. ಕವಲೊಡದ ದಾರಿನಲ್ಲಿ ನಿಂತಿದ್ದೀವಿ. ಏನ್ ಮಾಡ್ಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಆ ದೇವರೇ ನಮ್ಮನ್ನು ಕಾಪಾಡಬೇಕು. ಒಂದ್ ವೇಳೆ ಅವನೇನಾದ್ರೂ ನಮ್ ಕೈ ಬಿಟ್ರೆ ನಾವು ಯಾವ್ದಾದ್ರೂ ಕೆರೆನೋ ಬಾಮ. ಯಾಕಮ್ಮ ಏನೇನೋ ಮಾತಾಡ್ತಾ ಇದೀಯಾ? ಅದರಲ್ಲಿ ಏನೂ ಆಗಲ್ಲ. ಧೈರ್ಯವಾಗಿರು. ಅಮ್ಮ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ? ವೇದಾಂತ್, ನೀನು ನಮ್ದೆ ಇನ್ಯಾರನ್ನಪ್ಪ ನಂಬ್ಲಿ?
ನೀನೇ ನಮ್ಮ ಪಾಲನ್ ದೇವ್ರು. ಯಾವಾಗ್ಲೂ ನಮ್ಮ ಕಷ್ಟಕ್ಕೆ ನಿಂತಿದ್ಯಾ. ಈ ಸರ್ತಿನೂ ಅಷ್ಟೇ ಈ ಕಷ್ಟದಿಂದ ನಿಮ್ಮ ಮಾವನ್ ನೀನೇ ಹೊರಗಡೆ ಕರ್ಕೊಂಡು ಬರ್ಬೇಕಪ್ಪ. ನೀನೇ ಮಾಡ್ಬೇಕು. ಹಾಗಾದ್ರೆ ಅಪ್ಪನ ವಿಚಾರ ನನಗೆ ಬಿಟ್ಬಿಡಿ. ಮಿಕ್ಕಿದೇನೇ ಆದ್ರೂ ನಾನು ನೋಡ್ಕೊತೀನಿ. ಬಟ್ ನೀವು ಇನ್ನೊಂದ್ಸಲ ಸಾಯೋ ಮತ್ ಮಾತ್ರ ಯಾವತ್ತೂ ಆಡ್ಕೊಡ್ತು. ಒಂದು ಕೆಲಸ ಮಾಡೋಣ, ಎಲ್ಲರೂ ಮನೆಗೆ ಹೊರಡ ಬನ್ನಿ. ಈ ಕೇಸ್ ಮುಗಿಯೋ ತನಕ ನೀವು ನಮ್ಮನೇಲಿ ಐ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಬೇಡಪ್ಪ, ಇಂಥ ಸಮಯದಲ್ಲಿ ನಾವು ನಿಮ್ಮನೆಗೆ ಬಂದ್ರೆ ತಪ್ಪಾಗುತ್ತೆ. ಅಮ್ಮ, ನಾನು ಹೇಳೋದನ್ನ ಪ್ಲೀಸ್ ಅರ್ಥ ಮಾಡ್ಕೊಡಿ. ವೇದ, ನೀನು ಯಾವ ಉದ್ದೇಶದಿಂದ ಹೇಳ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದ್ಯಪ್ಪ. ನಿನ್ನ ಕಾಳಜಿ ನೋಡಿದ್ರೆ ನನಗೆ ಖುಷಿ ಅನ್ನಿಸ್ತಿದೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಅದಿತಿ ಅಂಜು ಮುಂದೆ. ಹೆಂಡತಿ ಅತ್ತೆ ಮನೆಗೆ ಬಂದ್ರ? ಇಲ್ಲ ವಿಕ್ಕಿ, ಇನ್ನೂ ಬಂದಿಲ್ಲ. ಏನಾಯ್ತು ವಿಕ್ಕಿ ಅವರೇ? ಅತ್ತೆ ಏನೇನು ಬರ್ಬೋದು ಅಂತ ಅನ್ಸುತ್ತೆ. ಹೆಂಡತಿ, ನಾನೇನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ, ರೆಡಿ ಇರಿ, ಇಬ್ರು ವಾಪಸ್ ಬರೋಣ. ಮನೆಗ? ಇಲ್ಲ ವಿಕ್ಕಿ, ಅಪ್ಪ ಮನೆಗೆ ಬರೋವರೆಗೂ ನಾನು ವಾಪಸ್ ಬರಲ್ಲ. ಇಲ್ಲಾಂದ್ರೆ ಇಲ್ಲಿ ಅದಿತಿ, ಅಂಜು, ಅಮ್ಮ ಎಲ್ಲ ಎದ್ರುಕೊಂಡ್ಬಿಡ್ತಾರೆ. ನಾನು ಅವ್ರ ಜೊತೆಗಿದ್ರೆ ಸ್ವಲ್ಪ ಧೈರ್ಯ ಇರುತ್ತೆ ಅವ್ರಿಗೂ. ಹೆಂಡತಿ, ಆದರೂ ನೀವು ಈ ಟೈಮಲ್ಲಿ ಅಲ್ಲಿರೋದು ಸರಿ ಇಲ್ಲ ಅನ್ನಿಸ್ತಿದೆ. ನೀವೇನು ಚಿಂತೆ ಮಾಡಬೇಡಿ ವಿಕ್ಕಿ, ನಾನು ಮಗು ಇಬ್ರು ಚೆನ್ನಾಗೇ ಇರ್ತೀವಿ. ನನಗೂ ಮಗುಗೂ ಏನೂ ಆಗಲ್ಲ ವಿಕ್ಕಿ, ನೀವು ಧೈರ್ಯವಾಗಿರಿ. ಅಲ್ಲ, ನನ್ನ ಜೊತೆ ಅದಿತಿ, ಅಂಜು, ಅಮ್ಮ ಎಲ್ಲರೂ ಇದ್ದಾರಲ್ಲ, ಮತ್ತೇನಕ್ಕೆ ಚಿಂತೆ ಮಾಡ್ತೀರಾ? ಸರಿ ಹಾಗಿದ್ರೆ. ಆದರೆ ಟೈಮ್ಗೆಲ್ಲ ಊಟ ಸರಿಯಾಗಿ ತಗೊಳ್ಳಿ, ಮರಿಬೇಡಿ. ಆದಷ್ಟು ರೆಸ್ಟಲ್ಲೇ ಇರಿ, ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಬೇಡಿ. ಸರಿ ವಿಕ್ಕಿ ಅವರೇ, ಆಯಿತು. ಹೆಂಡತಿ, ಒಂದು ನಿಮಿಷ. ಅದಿತಿ, ಅಂಜು ಎಲ್ಲ ಏನು ಮಾಡ್ತಿದ್ದಾರೆ? ಒಮ್ಮೆ ಸ್ಪೀಕರ್ ಹಾಕಿಯಲ್ಲ, ಮಾತಾಡ್ತೀನಿ. ಹಲೋ ಅದಿತಿ, ಅಂಜು, ಅಪ್ಪನಿಗೆ ಏನೂ ಆಗಲ್ಲ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಅವ್ರು ಆರಾಮಾಗಿ ಹೊರಗಡೆ ಬರ್ತಾರೆ. ಆ್ಯಂಡ್ ನಿಮ್ಗೇನಾದರೂ ಮನೆಗೆ ಬರಬೇಕು ಅಂತ ಅನ್ಸಿದ್ರೆ ಆರತಿ ಅವ್ರ ಜೊತೆ ನಮ್ಮ ಮನೆಗೆ ಬಂದ್ಬಿಡಿ. ನಮ್ಮ ಮನೆ ಬಾಗ್ಲು ನಿಮಗೋಸ್ಕರ ಯಾವಾಗಲೂ ತೆಗ್ದಿರುತ್ತೆ. ಆ್ಯಂಡ್ ಆರತಿ ಅವರೇ, ಅಮ್ಮನ ಮುಂದೆ ನೀವು ಸಪ್ಪ ಕೂತ್ಕೊಳ್ಬೇಡಿ, ಆಯ್ತಾ? ಅವ್ರಿಗೊಂದು ಸ್ವಲ್ಪ ಧೈರ್ಯ ಹೇಳಿ. ನೀವೇ ಧೈರ್ಯ ಕಳ್ಕೊಂಡ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಹುಷಾರು, ಏನೇ ಇದ್ರು ಫೋನ್ ಮಾಡಿ. ಹಾ ಬಾವಾ. ಗಂಧದ ಕೇಸಲ್ಲಿ ಅರೆಸ್ಟ್ ಆದ್ರೆ ಸಾಯೋವರೆಗೂ ಜೈಲಂತೆ ಹಂಗಂತ ನನ್ ಗಂಡ ಹೇಳ್ತಿದ್ರು. ಮಂಜೂರ್ನ ದೇವ್ರೇ ಕಾಪಾಡ್ಬೇಕು. ಪರಿಮಾಣವರಾದ್ರೂ ಹೇಳ್ಬೋದಾಗಿತ್ತಲ್ಲ ಅವ್ರ ಯಜಮಾನ್ರಿಗೆ. ಅಮ್ಮ, ಇವ್ರು ಮಾತಾಡ್ತಾರೆ ಅಂತ ನಿನ್ ತಲೆ ಕೆಡ್ಸ್ಕೊಂಬೇಡ ಅಮ್ಮ. ಅಪ್ಪ ಏನು ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಇವ್ರೆಲ್ರಿಗೂ ಗೊತ್ತಾಗೇ ಆಗತ್ತೆ. ಅಮ್ಮ, ಅವ್ರ ಮಾತಿಗೆಲ್ಲ ನಿನ್ ಕಿವಿ ಕೊಡ್ಬೇಡ. ಮಾತಾಡೋರು 1000 ಮಾತು. ಇಲ್ಲ, ನಮ್ಮಪ್ಪ ಈ ಥರ ಮಾಡಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಹೇಳೇನೋ ಗೋಲ್ನಲ್ಲಿದೆ, ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ಯಾಕೋ ತುಂಬಾ ಭಯ ಆಗ್ತದೆ ಅದಕ್ಕೆ. ಅನ್ನೋ ನಂಬರಿಂದ ಲೌಡ್ ಸ್ಪೀಕರ್ ಹಾಕು. ಏ ಅಮೂಲ್ಯ, ನಿಮ್ಮಪ್ಪ ಮಾತಾಡಿರೋ ವಿಡಿಯೋ ನೋಡಿದ್ಯಾ? ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ಗೊತ್ತಾಯ್ತಾ? ಯಾರು ನೀವು? ನಿಮ್ಗೇನ್ ಬೇಕು? ನಾನೇ ನಿಮ್ಮಪ್ಪ ಮಾತಾಡಿರೋದು ವಿಡಿಯೋ ಮಾಡಿಸಿದ್ದು.
ಅಷ್ಟೇ ಯಾಕೆ ನಿನ್ನ ಗಂಡ ವೇದಾಂತ್ ವಶಿಷ್ಠ ಕಿಡ್ನ್ಯಾಪ್ ಮಾಡಿಸಿರೋದು ನಾನೇ. ನೀವೆಲ್ಲರೂ ಚಂದ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಖುಷಿ ಪಡ್ತಾ ಇದ್ರಲ್ಲ, ನೀವೆಲ್ಲರನ್ನ ಸರ್ವನಾಶ ಮಾಡ್ತೀನಿ, ನಿನ್ನ ಲೈಫ್ನ ಬರ್ಬಾದ್ ಮಾಡ್ತೀನಿ. ಅಪ್ಪನ ಅರೆಸ್ಟ್ ಮಾಡಿದ ವಿಷಯದಲ್ಲಿ ಇವನ್ ಕೈ ಬಡನೆ ಇದೆ ಅನ್ಸುತ್ತೆ. ಫೋನ್ ಮಾಡಿದನು ಚಂದ್ರ ಅಂತ ಹೇಳ್ದ. ಮೋಸ್ಟ್ಲಿ ಚಂದ್ರ ಹಾಗೇನೆ ತೇಜಸ್ ಕಡೋನ್ ಆಗಿರ್ಬೋದಾ? ಇಲ್ಲ, ಅದಕ್ಕೆ ತೇಜಸ್ಗೆ ನಮ್ಮ ಅಪ್ಪನ ಮೇಲೆ ಏನು ದ್ವೇಷ ಇರತ್ತೆ. ಹೌದು ಸರ್, ಶ್ರೀಗಂಧ ಸ್ಮಗ್ಲಿಂಗ್ ಕೇಸ್ ಹೇಳಿದ ಕೂಡಲೇ ಕಾಲ್ ಕಟ್ ಮಾಡ್ತಾರೆ. ಐ ಥಿಂಕ್ ಇವರಿಗೆಲ್ಲ ಈ ಕೇಸ್ ಮೇಲೆ ಹೋಪ್ಸೇ ಇಲ್ಲ ಅನ್ಸುತ್ತೆ. ಹಾಗಂತ ಸುಮ್ಮನೆ ಕೂರಕ್ಕಾಗಲ್ಲ ಪ್ರಜ್ವಲ್. ಚಿಕ್ಕಪ್ಪನ ಹೇಗಾದ್ರೂ ಮಾಡಿ ಆಚೆ ಕರ್ಕೊಂಡು ಬರಲೇಬೇಕು. ಒಂದು ನಿಮಿಷ. ಹಲೋ, ಹಾಂ ಸರ್, ಅಡ್ವೊಕೇಟ್ ವಾಸುದೇವ್ ಅವರಾ? ಹಾಂ ಸರ್, ನನ್ನ ಹೆಸರು ಸಾರ್ಥಕ್ ಅಂತ. ನಮ್ಮ ಚಿಕ್ಕಪ್ಪ ಶ್ರೀಗಂಧ ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ನೀವೇನಾದರೂ ಕೇಸ್ ತಗೊಳ್ಬೋದಾ ಅಂತ. ಸರ್ ಅಯ್ಯೋ ಹಾಗಲ್ಲ, ಯಾರೋ ಬೇಕು ಅಂತ ಅವ್ರನ್ನ ಈ ಕೇಸಲ್ಲಿ ಫಿಟ್ ಮಾಡಿದ್ದಾರೆ ಅಷ್ಟೇ. ಅವ್ರು ಆ ಥರದವ್ರಲ್ಲ ಸರ್. ಹಾಗಲ್ಲ ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ. ಹಲೋ ಸರ್, ಹಲೋ ಹಲೋ. ಇಲ್ಲ ಪ್ರಜ್ವಲ್, ಯಾರು ಈ ಕೇಸ್ ತಗೊಳ್ತಿಲ್ಲ. ಶ್ರೀಗಂಧ ಅಂತ ಹೇಳ್ತಿದ್ದಾಗೆ ನಾನ್ ಬೇಲೆಬಲ್ ಕೇಸು. ಈ ಕೇಸ್ ತಗೊಂಡ್ರೆ ಏನು ಯೂಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹೇಳ್ದಾಗೆ ಈ ಕೇಸ್ ಮೇಲೆ ಯಾರಿಗೂ ಹೋಪ್ ಇಲ್ಲ ಅನ್ಸುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಪ್ರಜ್ವಲ್. ಯಾಕೆ ಸಾರ್ಥಕ್, ಏನಾಯ್ತು? ವೇದಾಂತ್, ಚಿಕ್ಕಪ್ಪನ ಬೇಲ್ಗೋಸ್ಕರ ನಾನು ಪ್ರಜ್ವಲ್ ತುಂಬಾ ಜನ ಲಾಯರ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಟ್ ಯಾರು ಈ ಕೇಸ್ ತಗೊಳ್ಳೋ ಧೈರ್ಯ ಮಾಡ್ತಿಲ್ಲ. ಶ್ರೀಗಂಧ ಸ್ಮಗ್ಲಿಂಗ್ ಕೇಸ್ ಅಂತ ಹೇಳ್ತಿದ್ದಾಗೆ ಫೋನ್ ಕಟ್ ಮಾಡ್ತಿದ್ದಾರೆ. ಆಚಾರಿ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ನೀನು ಅಂದ್ಕೊಂಡಾಗ ಅಪ್ಪನಿಗೇನೂ ಆಗೋದಿಲ್ಲ. ಧೈರ್ಯವಾಗಿರು. ಹೇಗೆ ಬೇರೆ ಧೈರ್ಯವಾಗಿರಕ್ಕಾಗುತ್ತೆ? ನಿಮಿಷ ಇರೋ. ಇಲ್ಲಿ ನೋಡು. ಗಂಧದ ಸ್ಮಗ್ಲಿಂಗ್ ನಲ್ಲಿ ರಿಸ್ಕ್ ಇದೆ, ಆದ್ರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಅದು ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ಆಟೋದಲ್ಲಿ ಒಂದು ಲೋಡ್ ಹೊಡೆದ್ರೆ ನನಗೆ 50,000 ಸಿಗುತ್ತೆ. ಗಂಧದ ಸ್ಮಗ್ಲಿಂಗ್ ನಲ್ಲಿ ರಿಸ್ಕ್ ಇದೆ, ಆದ್ರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಅಷ್ಟೇ ಅಲ್ಲ ವೇದಾಂತ್, ಅವ್ನು ಯಾರೋ ನಮ್ಮನ್ನೆಲ್ಲ ಸರ್ವನಾಶ ಮಾಡ್ತೀನಿ, ಬರ್ಬಾದ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನೆ. ಎಲ್ಲ ನೋಡ್ಕೊಂಡು ಹೇಗೆ ಸುಮ್ಮನಿರಕ್ಕಾಗತ್ತೆ ವೇದಾಂತ್? ಯಾಕೋ ತುಂಬಾ ಭಯ ಆಗ್ತಿದೆ. ಡೋಂಟ್ ವರಿ ಬಚಾರಿ, ಖುಷಿಯಾಗೋ ವಿಷಯಕ್ಕೆ ಭಯ ಪಡೋ ಅಗತ್ಯ ಇಲ್ಲ. ಅಂದ್ರೆ ನಾನು ಸೂಪರ್ವೈಸರ್ ಹತ್ರ ಮಾತಾಡಿದೆ. ನಿಮ್ಮ ಮಾವನವ್ರು ಹೇಳೋ ಹಾಗೆ ಏನೂ ಆಗಿಲ್ಲ ಅಂತ ಹೇಳಿದ್ರು. ಅದು ಅಲ್ಲದೆ ಅವತ್ತು ಆಟೋನ ಮನೆ ಮುಂದೆ ಪಾರ್ಕ್ ಮಾಡೋದಕ್ಕೆ ನಾವು ಹೇಳಿರ್ಲಿಲ್ಲ ಅಂತಾನೂ ಹೇಳಿದ್ರು. ಎಲ್ಲ ಸಾಕ್ಷಿಗಳು ಅಪ್ಪನ ವಿರುದ್ಧವಾಗಿದೆ. ಈ ಕೇಸ್ನ ತಗೊಳ್ಳೋದು ಕಷ್ಟ, ಗೆಲ್ಲೋದು ಕಷ್ಟ ಅಂತ ಎಲ್ಲರೂ ಹೇಳಿದಾಗ ನಾನು ಸ್ವಲ್ಪ ಫ್ರೀಕ್ಔಟ್ ಆಗಿದ್ದು ನಿಜ. ಆದರೆ ಪ್ರತಿಯೊಬ್ಬ ಕ್ರಿಮಿನಲ್ ತಪ್ಪು ಮಾಡಿದಾಗ ಯಾವುದಾದ್ರೂ ಒಂದು ಎವಿಡೆನ್ಸ್ನ ಬಿಟ್ಟು ಹೋಗಿರ್ತಾನೆ. ಅದು ಅಲ್ಲದೆ ಈ ವಿಡಿಯೋನ ನಮಗೆ ಕಳಿಸಿ ಒಂದು ಪ್ರೂಫ್ನ ಅವನೇ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ. ಈ ವಿಡಿಯೋ ಒಂದು ಸಾಕು. ಇದನ್ನ ಇಟ್ಕೊಂಡು ನಾವೇನು ಬೇಕಾದ್ರೂ ಮಾಡ್ಬೋದು. ಏನ್ ಮಾತಾಡ್ತಿದ್ದೆ ಅರ್ಥ ಆಗ್ತಾ ಇಲ್ಲ. ವೇಟ್ ಮಾಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಹಲೋ ನಟ್ವರ್, ಬೆಳಗ್ಗೆ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಮನೆಗೆ ಬನ್ನಿ. ಓಕೆ.
ಅಲ್ಲ ವೇದಾಂತ್, ನೀವು ಯಾರೋ ವಿಡಿಯೋ ಕಳಿಸಿರೋದೇ ಸಾಕ್ಷಿ ಅಂತ ಅನ್ಕೊಂಡ್ರೆ ಹೇಗೆ? ಇನ್ನು ಲಾಯರ್ ಫಿಕ್ಸ್ ಆಗಿಲ್ಲ, ನಾಳೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀನೇನು ಮಾಡೋದಕ್ಕೆ ಹೊರಟಿದ್ಯಾ? ಆಚಾರಿ, ನಾನು ಏನೇ ಹೇಳಿದ್ರು ಅದ್ರ ಹಿಂದೆ ಒಂದು ಇಂಟೆನ್ಷನ್ ಇದೆ ಇರುತ್ತೆ. ನೋ ವನ್ ಅಳ್ಳಿ. ಹಾಗಾದ್ರೆ ನಾನು ದೇವ್ರೆ, ಕೆಟ್ಟವ್ರಿಗೆ ಒಳ್ಳೇದಾಗಬಾರ್ದು ಅನ್ನೋ ಹಾಗೆ ಒಳ್ಳೆಯವ್ರಿಗೂ ಕೆಟ್ಟದಾಗಬಾರ್ದು. ಅವರನ್ನ ಕಣ್ಣೀರಿನಲ್ಲಿ ಕೈ ತೊಳಸ್ಬಾರ್ದು. ಪಾಪ, ನಮ್ಮ ಅಮೂಲ್ಯನ್ ತಂದೆ ತುಂಬಾ ಒಳ್ಳೆಯವರು, ತುಂಬಾ ಸೌಮ್ಯ ಸ್ವಭಾವದವರು, ಯಾರಿಗೂ ಕೆಟ್ಟದನ್ನ ಬಯಸಿದವರಲ್ಲ. ಅಂಥವ್ರ ಮೇಲೆ ಸುಳ್ಳು ಆರೋಪ ಹಾಕಿ ಜೈಲಿಗೆ ಹೋಗೋ ಹಾಗೆ ಮಾಡಿದ್ದಾರೆ. ಅವರನ್ನು ಹೇಗಾದ್ರೂ ಮಾಡಿ ನೀನೇ ಕಾಪಾಡಬೇಕು. ನಿರಪರಾಧಿ ಅಂತ ಸಾಬೀತು ಮಾಡಿ ಸುರಕ್ಷಿತವಾಗಿ ಮನೆಗೆ ಬರೋ ಹಾಗೆ ಮಾಡಬೇಕು. ವೇದಾಂತ್, ಹಾಗಾದ್ರೆ ವಿಡಿಯೋನ ಯಾರು ಮಾಡಿರ್ಬೋದು ಅಂತೀರಾ? ಇನ್ಯಾರು ಸಾರ್ಥಕ್? ಆ ಚಂದ್ರನ್ ಕಡೆಯವರೇ ಆಗಿರ್ತಾರೆ. ಏನೋ ಚಂದ್ರನ್ ಕಡೆಯವರ? ಹೌದು ಅಣ್ಣ, ನಂಗೆ ಯಾರೋ ಫೋನ್ ಮಾಡಿದ್ನಲ್ಲ, ಅವನು ಆಗ ಹೆಸರು ಹೇಳಿದ್ದ. ನನಗನ್ಸುತ್ತೆ ಈ ಕೆಲಸ ಅವಂದೇ ಅಂತ. ಅಮೂಲ್ಯ, ನೀನು ಹೇಳ್ದಾಗೆ ಆ ಚಂದ್ರ ಕಡೆಯವರು ಇದನ್ನು ಮಾಡಿದ್ದಾರೆ ಅಂದರೆ ಯಾರ್ಯಾರು ಮಾಡಿರ್ಬೋದು? ಅಕ್ಕ ಎದ್ದೇಳೆ. ಪ್ಲೀಸ್ ಕಡೆ ಅಕ್ಕ ಎದ್ದೇಳೆ. ಅಂಜು, 3 ನಿಮಿಷ ಮಲ್ಕೊಂಡು 2 ನಿಮಿಷದಲ್ಲಿ ಎದ್ಬಿಡ್ತೀವಿ ನಾವು. ನನ್ ಮಾತ್ ಕೇಳು, ಎದ್ದೇಳೆ. ಸುಮ್ಮನೆ ಇರ. ಯಾಕೆ ಕಟ ಮಾಡ್ತಿದ್ಯಾ? ಎತ್ತೇಳು. ಏನೇ ನಿಮ್ಗಳು? ಯಾಕೆ ಇಷ್ಟ ಬೇಕು ಎದ್ದೇಳಿಸ್ತಿದ್ಯಾ? ಟೈಮ್ ಎಷ್ಟು ಅಂತ ನೋಡು. ಇದೇನೆ 9:45 ಆಗ್ಬಿಟ್ಟಿದೆ. ಗಡಿಯಾರ ನಿಂತೋಗಿದೆ ಅನ್ಸುತ್ತೆ. ಕಣ್ಬಿಟ್ಟು ಸರಿಯಾಗಿ ನೋಡು, ಗಡಿಯಾರ ಏನ್ ನಿಂತಿಲ್ಲ. ಅಯ್ಯೋ, ಎಷ್ಟು ಲೇಟ್ ಆಗ್ಬಿಟ್ಟಿದೆ. ಬೇಗ ಎದ್ದೇಳಿಸ್ಬೇಕು ತಾನೆ. ರಾತ್ರಿ ಲೇಟಾಗಿ ಮಲ್ಕೊಂಡಲ್ಲ, ಅದಕ್ಕೆ ಎಚ್ಚರನೇ ಆಗಿಲ್ಲ. ಅಕ್ಕ, ಅದು ಯಾಕೆ? ಏನಾಯ್ತೆ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅದು ಏನಾಯ್ತಂದ್ರೆ, ಲೇ ಅಂಜು, ನೀನು ಗಾಬರಿ ಆಗಿ ನಂಗೂ ಗಾಬರಿ ಮಾಡಬೇಡ. ಏನಂತ ಬೇಗ ಹೇಳು ಪ್ಲೀಸ್. ಅಮ್ಮ ಕಾಣಿಸ್ತಾ ಇಲ್ಲ ಕಣೆ. ಎಲ್ಲ ಕಡೆ ನೋಡ್ದ? ಹಿತ್ಲಲ್ಲೆಲ್ಲ ನೋಡ್ದ? ಇಲ್ಲ ಕಣೆ, ಎಲ್ಲ ಕಡೆ ನೋಡ್ದೆ. ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ ಕಣೆ ಅಕ್ಕ. ಮಂಜು, ನಿನ್ನೆ ಬೇರೆ ಅಪ್ಪ ಸ್ಟೇಷನ್ ಅಲ್ಲಿ ಒಬ್ಬರೇ ಇರ್ತಾರೆ ಅಂತ ಮಾತಾಡ್ತಿದ್ಲು. ಅಮ್ಮ ಏನಾದ್ರು ಸ್ಟೇಷನ್ಗೆ ಹೋಗಿರ್ಬೋದಾ? ಅಫ್ಕೋರ್ಸ್ ಕೆಲವೇ ದಿನಗಳಲ್ಲಿ ಆಕೆ ಕೂಡ ಸಿಕ್ಕಾಕೊಂಡ್ರು, ಮನೆಯಿಂದ ಹೊರಗೆ ಹೋದ್ಲು. ಯಾವಾಗ ಅವ್ರು ಅನ್ಕೊಂಡ ಹಾಗೆ ನಮ್ಮ ಮನೇಲಿ ಏನೂ ನಡೀತಿಲ್ಲ ಅಂತ ಅವ್ರಿಗೆ ಅರ್ಥ ಆಯ್ತು, ಅವ್ರ ಕಣ್ಣು ಕಾಣಿಸಿದ ಸಾಫ್ಟ್ ಟಾರ್ಗೆಟ್ ಮಂಜು ಅಪ್ಪ. ಮಂಜು ಅಪ್ಪನ ಮುಖಾಂತರ ಅಮೂಲ್ಯನ ವೀಕ್ ಮಾಡಬಹುದು. ಅಮೂಲ್ಯನ ಮುಖಾಂತರ ನಮ್ಮ ಇಡೀ ಫ್ಯಾಮಿಲಿಗೆ ತೊಂದರೆ ಕೊಡೋದು ಅವ್ರ ಉದ್ದೇಶ. ನೀನ್ ಹೇಳ್ತಿರೋದು ಕರೆಕ್ಟ್ ಅಗ್ರಜ. ಅವ್ರು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾವು ಫಸ್ಟ್ ಆಫ್ ಆಲ್ ಮಾವನ್ ಫ್ಯಾಮಿಲಿಗೆ ತುಂಬಾ ಹಚ್ಕೊಂಡಿದೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವ್ರಿಗೆ ಹರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಗೆ ಹರ್ಟ್ ಆಗೇ ಆಗುತ್ತೆ. ಸೊ ಇದನ್ನ ವೀಕ್ ಪಾಯಿಂಟ್ ಆಗಿ ಇಟ್ಕೊಂಡಿದ್ದಾರೆ ಅಗ್ರಜ. ವಿಕ್ರಾಂತ್, ನೈಟ್ ಎಲ್ಲ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಆಟೋ ಓಡಿಸ್ಕೊಂಡು
ತುಂಬಾ ಸ್ವಾಭಿಮಾನದಿಂದ ತನ್ನ ಸಂಸಾರನ ನೋಡ್ಕೊಂಡಿರೋ ವ್ಯಕ್ತಿ. ಆ ವ್ಯಕ್ತಿನ ಸ್ಮಗ್ಲಿಂಗ್ ಕೇಸ ಸಿಕ್ಕಾಕ್ಸಿದಾರಲ್ಲ, ಇಡಿಯಟ್ಸ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಷ್ಟೆಲ್ಲ ಇವರಿಬ್ಬರೇ ಮಾಡಿದ್ರು ಅಂತ ನಾನು ಮೊದಲ. ದೇರ್ ಇಸ್ ಡೆಫಿನೆಟ್ಲಿ ಅ ಮಾಸ್ಟರ್ ಮೈಂಡ್. ಇವರಿಬ್ಬರಿಗೊಬ್ಬ ಹೆಡ್ ಅಂತ ಖಂಡಿತವಾಗ್ಲೂ ಇದ್ದಾನೆ. ಆ ವ್ಯಕ್ತಿ ನಮ್ಮ ತಂದೆ ಜೊತೆ ಹೇಗೆ ಶತ್ರು, ನಮ್ಮ ಫ್ಯಾಮಿಲಿಗೂ ಆ ವ್ಯಕ್ತಿಗೂ ಏನ್ ಕನೆಕ್ಷನ್, ಇದನ್ನೆಲ್ಲ ನಾವು ಡಿಕೋಡ್ ಮಾಡಲೇಬೇಕು. ಇಲ್ಲ ನಾವು ಈ ಸಮಸ್ಯೆಗಳಿಂದ ಯಾವತ್ತೂ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಳಗಡೆ ಹೋಗ್ತಾ ಇದ್ದೀನಿ. ನನ್ನ ಗಂಡ ಇಡೀ ರಾತ್ರಿ ಒಳಗಡೆನೇ ಇದ್ದಾರೆ. ಅವ್ರು ಏನೂ ತಿಂದಿರಲ್ಲ. ಈ ಪರಿಸ್ಥಿತಿಲಿ ಅವರು ಹಸ್ಕೊಂಡೇ ಇದ್ಬಿಡ್ತಾರೆ. ಒಂದು 10 ನಿಮಿಷ ನನ್ನ ಒಳಗಡೆ ಬಿಡಿ, ತಿಂಡಿ ತಿನ್ಸ್ಬಿಟ್ಟು ಬಂದ್ಬಿಡ್ತೀನಿ. ಒಂದು 10 ನಿಮಿಷ ಅಷ್ಟೇ. ಹಂಗೆಲ್ಲ ಬಿಡೋಕ್ಕಾಗಲ್ಲ. ಅಯ್ಯೋ, ನಾನು ಅವ್ರನ್ನ ನೋಡಬೇಕು. ಒಂದು 2 ನಿಮಿಷ ಬಿಡಿ, ತಿಂಡಿ ತಿನ್ಸ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲ ಮೇಡಮ್, ಹಂಗೆಲ್ಲ ಬಿಡೋಕ್ಕಾಗಲ್ಲ. ನಮ್ಮ ಸಾಹೇಬ್ರು ಗೊತ್ತಾರೆ, ಬೈತಾರೆ. ನಿನಗೆ ದಮ್ಮಯ್ಯ ಅಂತೀನಪ್ಪ. ನಮ್ಮ ಯಜಮಾನರು ರಾತ್ರಿ ಎಲ್ಲ ಹಸ್ಕೊಂಡು ಏನು ತಿಂದಿರಲ್ಲ. ನೋಡು, 2 ನಿಮಿಷ ಹಾಕೋಗಿ ಹೀಗೆ ಬಂದ್ಬಿಡ್ತೀನಿ. ದಯವಿಟ್ಟು ನೋಡಿ ಮೇಡಮ್, ಆ ಥರ ಆರೋಪಿಗಳಿಗೆ ಹೊರಗಡೆಯಿಂದ ಊಟ ತಿಂಡಿ ಕೊಡೋಕೆ ಪರ್ಮಿಷನ್ ಇಲ್ಲ. ದಯವಿಟ್ಟು ಇದನ್ನು ನೋಡಿ ಮೇಡಮ್. ಹಾಗನ್ಬೇಡಪ್ಪ, ನಾ ಹೇಳದಲ್ಲ, ನಮ್ಮ ಯಜಮಾನರು ಹಸ್ಕೊಂಡಿರ್ತಾರೆ. 2 ನಿಮಿಷ ನಾನು ಅವ್ರನ್ನ ನೋಡ್ಕೊಂಡು ಬರೋದಕ್ಕೆ ಅವಕಾಶ ಮಾಡಿಕೊಡಪ್ಪ. ದಯವಿಟ್ಟು. ಅದಕ್ಕೆ ನಿಮಗೋಸ್ಕರ ಕಟ್ಟಿಸ್ಕೊಂಡು ಬಂದಿದ್ದೀನಿ. ಬರೀ ಆದರೂ ನೀನು ಇಲ್ಲಿಗೆ ಬರಬಾರ್ದಿತ್ತು ಅಂತ ಅನ್ಸುತ್ತೆ. ರೀ, ನೀವೇನು ಈ ಥರ ಬಿಟ್ಟು ಮನೇಲಿರೋಕೆ ನನಗೆ ಮನಸ್ಸು ಬರಲಿಲ್ಲ ರೀ. ಇರೋಕ್ಕೆ ಆಗ್ತಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ನನ್ನ ಜೀವನದಲ್ಲಿ ಈ ಥರದ್ದು ಒಂದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬರೀ ಮಾಡದೇ ಇರೋ ತಪ್ಪಿಗೆ ಜೈಲ್ ಪಾಲಾಗಬೇಕಾಯ್ತು. ದೇವ್ರಿಗೆ ನಮ್ಮನ್ನು ಕಂಡ್ರೆ ಅಸೂಯೆ ಅನಿಸುತ್ತೆ. ಅದಕ್ಕೆ ಹೀಗೆಲ್ಲ ಆಟ ಆಡಿಸ್ತಾ ಇದ್ದಾನೆ. ಅವನು ನಮಗೆ ಕಷ್ಟ ಕೊಡಬೇಕು, ಕಣ್ಣೀರಲ್ಲೇ ಕೈ ತೋಳಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಆಡ್ಲಿ ಬಿಡ್ರಿ, ಇನ್ನು ಏನೇನು ಆಟ ಆಡಿಸ್ತಾನೋ ಆಡಿಸ್ಲಿ ಅವನು. ನಾನು ನೋಡ್ತೀನಿ. ಈ ಥರ ಮಾಡೋದ್ರಿಂದ ನಮಗೆ ಕಂಪ್ಲೀಟಾಗಿ ಹೆಲ್ಪ್ ಆಗುತ್ತೆ. ಹೇಗಾದರೂ ಮಾಡಿ ಆ ಸೂಪರ್ವೈಸರ್ ಬಾಯ್ ಬಿಡಿಸ್ಬೇಕು. ಈ ಫೇಕ್ ವಿಡಿಯೋನ ಹೇಗೆ ಮಾಡಿದ್ರು ಅಂತ ವಿ ಮಸ್ಟ್ ಬಿ ಕೋಡ್. ಅದೇ ಹೇಗಣ್ಣ ಬಾಯ್ ಬಿಡಿಸೋದು? ಅವ್ರು ಹೇಳಬೇಕು ತಾನೆ. ಅದೇ ನನಗೂ ಗೊತ್ತಾಗ್ತಿಲ್ಲ. ಅದ್ಯಾ ಅಗ್ರಜ, ಒಂದು ಕೆಲಸ ಮಾಡೋಣ. ನನ್ನ ಫ್ರೆಂಡ್ ಒಬ್ಬ ಫೊರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾನೆ. ಈ ವಿಡಿಯೋ ಬಗ್ಗೆ ಕೇಳಿದ್ರೆ ಅವನು ಹೇಳ್ಬೋದು. ನಿನ್ನ ಫ್ರೆಂಡಿನ ಹೆಲ್ಪ್ ಖಂಡಿತವಾಗ್ಲೂ ತಗೊಳ್ಳೋಣ. ಹೇಗಾದ್ರೂ ಮಾಡಿ ಸೂಪರ್ವೈಸರ್ ಬಾಯ್ ಬಿಡಿಸ್ಬೇಕು. ಬಟ್ ಅದಕ್ಕೂ ಮೊದಲು ಮನೆ ಮುಂದೆ ಆಟೋನ ತಂದು ನಿಲ್ಸಿದ್ ಯಾರು ಅಂತ ಕಂಡುಹಿಡಬೇಕು. ಆಟೋ ನಿಲ್ಸ್ತವನು ಅಂದ್ರೆ ಆ ವಿಡಿಯೋದಲ್ಲಿರೋ ತಾನೆ? ಅಫ್ಕೋರ್ಸ್ ವಿಕ್ರಾಂತ್, ಅವನು ಯಾರು ಅಂತ ಮೊದಲು ಕಂಡು ಹಿಡಿಬೇಕು. ಬಟ್ ಅವ್ನು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ಪೊಲೀಸರನ್ನ ಕೇಳಿದ್ರೆ ಹುಡುಕ್ತಾ ಇದ್ವಿ, ವಿಲ್ ಟ್ರೈ ಬೆಸ್ಟ್ ಅಂತ ಹೇಳ್ತಾರೆ. ಅವನು ಸಿಕ್ಕಾಕೊಂಡ್ರೆ ಅರ್ಧ ಕೇಸ್ ಸಾಲ್ವ್ ಆದಾಗೆ. ವೇದಾಂತ್, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಪ್ರಜ್ವಲ್, ನಿಮ್ಮ ಡಿಟೆಕ್ಟಿವ್ ಸೋರ್ಸಿಂದ ಏನಾದ್ರು ಹುಡುಕಕ್ಕಾಗುತ್ತಾ ನೋಡಿ. ಶೂರ್ ಸರ್. ಪ್ರಜ್ವಲ್, ಮೊದಲು ಸಾರ್ಥಕ್ ಹೇಳಿರೋ ಕೆಲಸ ಮಾಡಿ.
ಇದು ಕ್ರ್ಯಾಕ್ ಆದ್ರೆ ಸಾಕು, ಅರ್ಧ ಕೇಸ್ ನಾವು ಗೆದ್ದ ಹಾಗೆ. ಹಾಗಾದ್ರೆ ಇನ್ನರ್ಧ? ನಮ್ಮ ಪ್ರಯತ್ನ ಬಚಾರಿ, ನಾವು ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಗೆಲ್ತೀವಿ. ಹೇಗಾದ್ರೂ ಸರಿ, ನಾವ್ ಈ ಕೇಸ್ನ ಗೆಲ್ಲೇಬೇಕು. ಇಲ್ಲಾಂದ್ರೆ ಅಪ್ಪ ಬಚಾರಿ ಏನೂ ಆಗಲ್ಲ, ತಲೆ ಕೆಡ್ಸ್ಕೊಂಡು ನಾವೆಲ್ಲ ಇಲ್ವಾ, ಈ ಕೇಸ್ ಗೆದ್ದೆ ಗೆಲ್ತೀವಿ. ನೀವ್ಯಾರೂ ಊಟ ಮಾಡಿಲ್ಲ ಅಲ್ವಾ? ಇದನ್ನಾದ್ರೂ ತಿನ್ನಿ. ಕಡು ಕಷ್ಟವೇ ಬಂದರು ಬಿಡಬೇಡ ನೀ ನಿನ್ನ ಗುರಿಯನು. ಅಜ್ಜಿಯ ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ವೇದಾಂತ ಒಂದು ಪೀಸ್ ಕೊಟ್ಟು ಧೈರ್ಯ ಹೇಳ್ತಿರ್ತಾರೆ. ನಿನ್ಗೆ ಅದ ಅರ್ಥ ಆಗಲ್ಲ, ಸುಮ್ಮಿರು. ನೀವು ಧೈರ್ಯ ಹೇಳಿ ವೇದಾಂತ್. ತನ್ನ ತನ್ನರ ತನ್ನ ನಾರೆ ತನ್ನ ತನ್ನರ ನಾ ಆಹಾ ತನ್ನ ತನ್ನರ ನನ್ನ ನಾರೆ ತನ್ನ ನನ್ನ ನಾ. ಈಗಿನ ಕಾಲದಲ್ಲಿ ಇಂಥ ಮಕ್ಕಳಿದ್ದಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇವ್ರಿಗೆಲ್ಲ ನಾನು ಜನ್ಮ ಕೊಟ್ಟಿದ್ದೀನಿ ಅಂದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇವರೆಲ್ಲ ಕಷ್ಟ ಕಾಲದಲ್ಲೂ ಒಬ್ರಿಗೊಬ್ರು ನೆರವಾಗ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನೇನಾದ್ರೂ ನಮ್ಮ ಯಜಮಾನರು ನೋಡಿದ್ದಿದ್ರೆ ತುಂಬಾ ಖುಷಿ ಪಡೋರು. ಆದ್ರೆ ಏನ್ ಮಾಡೋದು, ಆ ಭಾಗ್ಯ ಅವ್ರಿಗಿಲ್ಲ. ಏನೇ ಆಗ್ಲಿ, ನಾಳೆ ಮಂಜು ಅವರು ಬಿಡುಗಡೆಯಾಗಿ ಮನೆಗೆ ಬಂದ್ರೆ ಅಷ್ಟೇ ಸಾಕು. ಬಟ್ ಮಂಜು ಅಪ್ಪನ ಜೊತೆ ವಿಡಿಯೋನಲ್ಲಿ ಯಾರಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಒಂದ್ ವೇಳೆ ಅವ್ರು ಕೋರ್ಟಿಗೆ ಬಂದು ಇರೋ ವಿಷಯನ ಹೇಳಿದ್ರೆ ಮಂಜು ಅಪ್ಪನ ಖಂಡಿತವಾಗ್ಲೂ ನಿರಪರಾಧಿ ಅಂತ ಪ್ರೂವ್ ಮಾಡ್ಬೋದು. ಇಲ್ಲಾಂದ್ರೆ ತುಂಬಾ ಕಷ್ಟ. ವೇದಾಂತ್, ಹಾಗಾದ್ರೆ ಏನ್ ಮಾಡೋದು? ಅದೇ ಗೊತ್ತಾಗ್ತಿಲ್ಲ ಮೂಲ್ಯ. ಈ ಕೇಸಿಗೆ ಅವನು ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸ್. ಅವ್ನು ಕೋರ್ಟಿಗೆ ಬಂದು ಕನ್ಫ್ಯೂಸ್ ಮಾಡ್ಕೊಂಡ್ರೆ ವೆಲ್ ಅಂಡ್ ಗುಡ್. ಇಲ್ಲ ಅಂದ್ರೆ ಪ್ರಜ್ವಲ್ ಸಿಕ್ಕಿದಾನಂತ? ಎಲ್ಲಿದ್ದಾನಂತೆ? ಪ್ರಜ್ವಲ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಇರಂಗಿದೆ. ಈ ಥರದ ಟೈಮಲ್ಲಿ ಅವನನ್ನ ಕೋರ್ಟ್ ಹತ್ರ ನಾವೇ ಕರ್ಸ್ಕೊಳ್ಳೋದು ತಪ್ಪಾಗುತ್ತೆ. ಒಂದು ಕೆಲಸ ಮಾಡ್ತೀನಿ, ನಾನೇ ಅವ್ನು ಇರೋ ಜಾಗಕ್ಕೆ ಹೋಗಿ ಕರ್ಕೊಂಡು ಬರ್ತೀನಿ. ನೀವು ಕೋರ್ಟ್ ಹತ್ರ ಹೋಗಿರಿ. ಬಿ ಕೇರ್ಫುಲ್ ಪ್ರಜ್ವಲ್. ಅಮೂಲ್ಯ, ನೀನು ಹೊರಟಿರೋ ನಾನು ಬರ್ತಾನೆ. ಅಲ್ಲ ವೇದಾಂತ್, ಅದು ಅಮೂಲ್ಯ, ಕೇಸಿಗೆ ಸಂಬಂಧಪಟ್ಟಿರೋ ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸ್ ಸಿಕ್ಕಿದೆ. ಐ ಹ್ಯಾವ್ ಟು ಗೋ ಕ್ರಾಸ್ ಚೆಕ್. ನೀನು ಕೋರ್ಟ್ಗೆ ಹೋಗಿರು, ನಾನು ಹಿಂದೆ ಬೆಂಚ್ ಜಾಯ್ನ್ ಆಗ್ತೇನೆ.
ಅಮ್ಮ ಎಲ್ಲರೂ ಬಂದಿದ್ದಾರೆ, ಜಡ್ಜು ಬಂದಿದ್ದಾರೆ, ಇನ್ನು ವೇದಾಂತ್ ಬಂದಿಲ್ಲ. ನನ್ಗೆ ಯಾಕೋ ಎಲ್ಲವೂ ಏನೋ ಎಡವಟ್ಟಾಗಿದೆ ಅಂತ ಗಾಬರಿ ಆಗ್ತಾ ಇದೆ. ಅವನು ಯಾಕೆ ಇನ್ನೂ ಬಂದಿಲ್ಲ? ನನಗೂ ಯಾಕೋ ಟೆನ್ಷನ್ ಆಗ್ತಿದೆಯಮ್ಮ. ಅವನೆಲ್ಲೋದ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಡೆಯಿಂದ ವಾದ ಮಾಡಲಿಕ್ಕೆ ಡಿಫೆನ್ಸ್ ಲಾಯರ್ ಯಾರು? ಯುವರ್ ಆನರ್, ಕ್ಷಮಿಸ್ಬೇಕು. ಮಂಜುನಾಥ್ ಪರವಾಗಿ ವಾದ ಮಾಡ್ತಿರೋ ಲಾಯರ್ ವೇದಾಂತ್ ವಸಿಷ್ಠ ಅಂತ. ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಅಲ್ಲಿವರೆಗೂ ಕಾಲು ಆಗೋಷ್ಟ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಷ್ಟು ಟೈಮ್ ಕೊಟ್ರಿ ಏನೋ, ಇವತ್ತು ಅವನು ಈ ಕೋರ್ಟಿಗೆ ಬರೋದು ಚಾನ್ಸೇ ಇಲ್ಲ. ಈ ಮಂಜುನಾಥನ್ ಕತೆ ಅಷ್ಟೇ. ಕೋರ್ಟ್ ಟೈಮು ಸುಮ್ಮನೆ ವೇಸ್ಟ್ ಆಗ್ತಾ ಇದೆ. ನೀವು ಶುರು ಮಾಡಬಹುದು. ಥ್ಯಾಂಕ್ ಯು ಅವರ್ ಆನರ್. ಕಟಕಟೆಯಲ್ಲಿ ನಿಂತಿರೋ ಆರೋಪಿ ಶ್ರೀಗಂಧದ ಕಳ್ಳ ಸಾಗಣೆ ಮಾಡ್ತಿದ್ದಾನೆ ಅನ್ನೋ ಒಂದು ಆರೋಪದಡಿ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಾಕ್ಷಿ ನನ್ನ ಹತ್ರ ಇದೆ. ರಾಜು, ಯುವರ್ ಆನರ್, ಆರೋಪಿಗೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ಕೇಳಬೇಕು. ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ತಮ್ಮ ಹೆಸರನ್ನ ಕೇಳ್ಬೋದಾ? ಮಂಜುನಾಥ್ ಅಂತ. ಮಂಜುನಾಥ್, ತಾವು ಏನ್ ಕೆಲಸ ಮಾಡ್ತೀರಿ? ಸೆಕ್ಯೂರಿಟಿ ಗಾರ್ಡ್ ಸೂಪರ್ವೈಸರ್ ಆಗಿ. ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ ಸರ್? 30,000 ರಿಂದ 35,000 ಸಿಗುತ್ತೆ. ಜಸ್ಟ್ ಅ ಮಿನಿಟ್ ಯುವರ್ ಆನರ್. ಸುಗುಣ, ತುಂಬಾ ಚೆನ್ನಾಗಿದೆ ಮೊಬೈಲು. ನೋಡಿ, ಸರಿಯಾಗಿ ನೋಡಿ. ಈ ಮೊಬೈಲ್ ನಿಮ್ದೇನಾ? ಅರೆ ಮಂಜುನಾಥ್ ಅವರೇ, ನಾನು ಕತೆ ಹೇಳ್ತಿದ್ದೀನ ತಲೆ ಅಲ್ಲಾಡಿಸೋದಕ್ಕೆ. ನಾನು ನಿಮ್ಮನ್ನ ಕೇಳ್ತಾ ಇದ್ದಿದ್ದು ಈ ಮೊಬೈಲ್ ನಿಮ್ಮದು ಹೌದೋ ಅಲ್ವೋ ಅಷ್ಟೇ. ಆ ಪ್ರಶ್ನೆಗೆ ಉತ್ತರ ಕೊಡಿ. ಹೌದು. ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್ ಯುವರ್ ಆನರ್. ನಿಮ್ಮದೇ ವಾಯ್ಸ್ ಅಂತ ಪೊಲೀಸ್ ರಿಪೋರ್ಟ್ ಹೇಳ್ತಾ ಇದೆಯಲ್ಲ, ಈಗೇನ್ ಹೇಳ್ತೀನಿ ಮಿಸ್ಟರ್ ಮಂಜುನಾಥ್? ಅರೆ ಮಾತಾಡಬೇಕು ಮಿಸ್ಟರ್ ಮಂಜುನಾಥ್ ತಾವು. ಯುವರ್ ಆನರ್, ಮಂಜುನಾಥ್ ಅವರು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ.
ತನಗೆ 30,000 ರಿಂದ 35,000 ರೂಪಾಯಿ ಸಂಬಳ ತಿಂಗಳಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅವರೇ ಹೇಳ್ತಿರೋದು. ಇವತ್ತಿನ ಕಾಲದಲ್ಲಿ ಬೆಂಗಳೂರಿನಂತ ಸಿಟಿನಲ್ಲಿ ತಿಂಗಳಿಗೆ 30,000 ರಿಂದ 35,000 ರೂಪಾಯಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ. ಅದು ತಮಗೂ ಕೂಡ ಗೊತ್ತು. ಅಂತಾದ್ರಲ್ಲಿ ಇವರು ಬೆಂಗಳೂರಿನಲ್ಲಿ ಒಂದು ಸೈಟ್ ತಗೊಂಡಿದ್ದಾರೆ. ಇದರೆಲ್ಲ ಗೊತ್ತಾಗುತ್ತೆ ಅವರು ಯಾವ ಮಟ್ಟದಲ್ಲಿ ಸ್ಮಗ್ಲಿಂಗ್ ಮಾಡ್ತಿದ್ರು ಅಂತ. ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ತಾವು ದಯವಿಟ್ಟು ಪರಿಶೀಲಿಸಬೇಕು. ಯುವರ್ ಆನರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಸುಳ್ಳು ಹೇಳ್ತಿದ್ದಾರೆ. ಹಾಗಾದ್ರೆ ಇವ್ರ ಹೆಸರಲ್ಲಿ ಸೈಟ್ ಇರೋದು ಸುಳ್ಳ? ಸೈಟ್ ಇರೋದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಆ ಸೈಟು ನಮ್ಮಪ್ಪ ತಗೊಂಡಿಲ್ಲ, ಅದನ್ನ ಕೊಡ್ಸಿರೋದು ನಾವು. ನೀವೇನೇ ಹೇಳೋದಿದ್ರು ಡಿಫೆನ್ಸ್ ಲಾಯರ್ ಬಂದ ಮೇಲೆ ಕಟ್ಕಟ್ಟಿಗೆ ಬಂದು ಹೇಳಬೇಕು. ಸಾರಿ ಯುವರ್ ಆನರ್. ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಈ ಕೇಸಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ವಿಟ್ನೆಸ್ ಅನ್ನ ನಾನು ವಿಚಾರಣೆ ಮಾಡಬೇಕು. ವಿಶ್ವನಾಥ್ ಅಂತ ಇವರ ಸೀನಿಯರ್ ಸೂಪರ್ವೈಸರ್, ಅವರನ್ನ ಕಟಕಟೆಗೆ ಕರಿಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ವಿಶ್ವನಾಥ್, ತಮ್ಮ ಹೆಸರನ್ನ ಕೇಳಬಹುದಾ? ವಿಶ್ವನಾಥ್ ಅಂತ. ಓಕೆ. ಈ ಆರೋಪಿ ಸ್ಥಾನದಲ್ಲಿರೋ ಮಂಜುನಾಥ್ ಅವರು ತಮಗೆ ಹೇಗೆ ಪರಿಚಯ? ಅವರು ನಮ್ಮ ಏಜೆನ್ಸಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪೊಲೀಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ಮನೆ ಮುಂದೆ ಆಟೋ ನಿಲ್ಸೋದಕ್ಕೆ ನೀವೇ ಹೇಳಿದ್ದು ಅಂತ. ಏನ್ ಹೇಳ್ತೀರಿ ತಾವು? ಇಲ್ಲ ಸರ್, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನನಗೂ ಇದಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ. ನಾನು ಯಾರ ಮನೆ ಮುಂದೆ ಆಟೋ ನಿಲ್ಲಿಸೋದಕ್ಕೂ ಹೇಳಿಲ್ಲ, ಯಾರನ್ನೂ ಪರಿಚಯನೂ ಮಾಡಿಕೊಟ್ಟಿಲ್ಲ. ಸಾರಿ ಮೈ ಲಾರ್ಡ್, ಕೋರ್ಟ್ನ ಸಮಯನ ವ್ಯರ್ಥ ಮಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ. ಮಂಜುನಾಥ್ ಅವ್ರ ಪರವಾಗಿ ವಾದ ಮಾಡೋದಕ್ಕೆ ಡಿಫೆನ್ಸ್ ಲಾಯರ್ ಆಗಿ ನಾನು ವೇದಾಂತ್ ವಸಿಷ್ಠ ಬಂದಿದ್ದೀನಿ. ಅಲ್ರಿ, ಡಿಫೆನ್ಸ್ ಲಾಯರ್ ಅಂತ ಹೇಳ್ತೀರಾ, ಕೋರ್ಟ್ ಟೈಮಿಂಗ್ ಗೊತ್ತಿಲ್ವಾ? ಇಷ್ಟು ಲೇಟಾಗಿ ಬರೋದಾ? ಯುವರ್ ಆನರ್, ಐ ಸಿನ್ಸಿಯರ್ಲಿ ಅಪಾಲಜೈಸ್. ಕೇಸ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಎವಿಡೆನ್ಸ್ನ ರಿಕವರ್ ಮಾಡೋದಿಲ್ಲ, ಹಾಗಾಗಿ ತಡ ಆಯಿತು. ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಯು ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ನನ್ನ ಕಕ್ಷಿದಾರರಾದ ಮಂಜುನಾಥ್ ಅವರ ಮೇಲೆ ಗಂಧದ ಮರ ಸ್ಮಗ್ಲಿಂಗ್ ಅಲ್ಲಿ ಸಿಕ್ ಹಾಕೊಂಡಿದ್ದಾರೆ ಎನ್ನುವ ಆರೋಪ ಮಾಡಲಾಗಿದೆ. ಮಂಜುನಾಥ್ ಯಾರು, ಅವರ ಬ್ಯಾಕ್ಗ್ರೌಂಡ್ ಇದೆ, ಅವರ ವ್ಯಕ್ತಿತ್ವ ಎಂಥದ್ದು, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರ ಮನೆ ಪಕ್ಕದಲ್ಲಿ ವಾಸವಾಗಿರುವ ಅಶ್ವಥ್ ಅವ್ರನ್ನ ವಿಟ್ನೆಸ್ ಬಾಕ್ಸ್ಗೆ ಬರ್ಮಾಡ್ಕೊಳ್ಬೇಕು ಅಂತ ನಿಮ್ಮ ಅನುಮತಿ ಕೇಳ್ತಾರೆ. ಓಕೆ, ಯು ಕ್ಯಾನ್ ಪ್ರೊಸೀಡ್. ನಿಮ್ಮ ಹೆಸರೇನು? ನಿಮಗೆ ಮಂಜುನಾಥ್ ಅವರು ಎಷ್ಟು ವರ್ಷಗಳಿಂದ ಪರಿಚಯ? ಸರ್, ನನ್ನ ಹೆಸರು ಅಶ್ವಥ್ ಅಂತ. ಮಂಜುನಾಥ್ ಅವ್ರು ನಮ್ಮ ಮನೆ ಪಕ್ಕದಲ್ಲೇ ಇರೋದು. ನಾನು ಅವ್ರನ್ನ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ಆ ಮನೆಗೆ ಬಂದಾಗಿಂದ ಪರಿಚಯ. ಮೇಲಾಗಿ ತುಂಬ ಒಳ್ಳೆಯವರು. ಈ ಫೋಟೋಲಿರೋ ಗೂಡ್ಸ್ ಆರ್ಡರ್ ಮಂಜುನಾಥ್ ಅವ್ರ ಮನೆ ಮುಂದೆ ಪ್ರತಿದಿನ ನಿಂತಿರುತ್ತಾ?
ಇಲ್ಲ ಸರ್, ಇವ್ರ ಮನೆ ಮುಂದೆ ಈ ಆಟೋನ ನಾನು ನೋಡೇ ಇಲ್ಲ. ಮೊನ್ನೆ ರಾತ್ರಿನೇ ಫಸ್ಟ್ ಟೈಮ್ ನೋಡಿದ್ದು, ಅದು ಬಿಟ್ರೆ ಯಾವತ್ತೂ ನೋಡಿಲ್ಲ ಸರ್. ಸರಿ ದೀಪ್ ಹೋಗಿ. ಅದಕ್ಕೆ ಇವತ್ತೊಂದಿನ ಆಟನ ನೀ ಮನೆ ಮುಂದೆ ನಿಲ್ಸ್ಕೊಳ್ಳಿ ಅಂತ ಮಂಜುವ್ರನ್ನ ಕೇಳ್ಕೊಂಡೆ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಓಕೆ, ಈ ಆಟೋ ಒಳಗೆ ಗದ್ದದ ಬರೋ ತುಂಡುಗಳಿರೋದು ನಿಮಗೆ ಗೊತ್ತಿಲ್ಲ? ಇಲ್ಲ ಸರ್, ಖಂಡಿತವಾಗೂ ಗೊತ್ತಿರಲಿಲ್ಲ. ನೀನು ಒಪ್ಕೊಳ್ಳ ಅಂದರೆ ನೀನು ಹೆಂಡತಿ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಕೂಡ ಹೇಳಿದ್ರು ಸರ್. ಆ ಹೆದರಿಕೆಗೆ ಒಪ್ಕೊಂಡು ನನಗೆ ಕೆಲಸ ಮಾಡಬೇಕಾಯ್ತು. ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಗ್ಬಿಟ್ಟಿದೆ. ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ ವಿಶ್ವನಾಥ, ನೀವು ಹೇಳಿದ್ದೀರ ನಾನು ನಂಬ್ತೀನಿ. ಆದರೆ ನಿಮಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ಯಾರು? ಅವ್ರ ಹೆಸರು ನೆನಪಿದೆಯಾ? ವೇದಾಂತ ವಸಿಷ್ಠ ಅವರು ಕೇವಲ ಒಳ್ಳೆ ಬಿಸ್ನೆಸ್ ಮನ್ ಮಾತ್ರ ಅಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇವರನ್ನು. ಆದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ, ಕೋರ್ಟ್ ನಲ್ಲಿ ವಾದ ಮಾಡೋದಕ್ಕೆ ಕೇವಲ ಮಾತು ಸಾಕಾಗಲ್ಲ, ಅದ್ರ ಜೊತೆ ಬುದ್ಧಿ ಚಾತುರ್ಯತೆ ಬೇಕು, ಅದ್ರ ಮೇಲೆ ಸಾಕ್ಷಿನೂ ಬೇಕು ಅಂತ. ವೇದಾಂತ ವಸಿಷ್ಠ ಅವರೇ ತಾವು ಎಷ್ಟೇ ವಿತಂಡವಾದ ಮಾಡಿದ್ರು ಕೂಡ ಮಂಜುನಾಥ್ ಅವರ ಮೊಬೈಲ್ ಅಲ್ಲಿರೋ ವಾಯ್ಸ್ ನೋಟ್ ಸುಳ್ಳ. ನಂಬರ್ 2, ಗಾಡಿ ಸೀಸ್ ಮಾಡಿದ್ರಲ್ಲ ಪೊಲೀಸರು, ಅದ್ರ ಮುಂದೆ ಇವ್ರ ಫೋಟೋ ಇದೆ, ಅದು ಸುಳ್ಳ. ಇದಕ್ಕೆ ತಾವೇನ್ ಹೇಳ್ತೀರಿ? ಸರ್, ನಾನು ನೀವು ಹೇಳೋದನ್ನ ಕಂಪ್ಲೀಟ್ ಆಗಿ ಅಗ್ರಿ ಮಾಡ್ತೀನಿ. ಮೈ ಲಾರ್ಡ್, ನಮ್ಮ ಸೀನಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬ್ರಿಗೆ ಸ್ವಲ್ಪ ಟೈಮಿನ ಕೊರತೆ ಇದೆ ಅನ್ಸುತ್ತೆ. ಬಹಳ ಅರ್ಜೆಂಟಲ್ಲಿದ್ದಾರೆ. ಇನ್ಫ್ಯಾಕ್ಟ್ ನಾನು ಇದೇ ವಿಚಾರವಾಗಿ ಮಂಜುನಾಥ್ ಅವ್ರ ಹತ್ರ ಒಂದೆರಡು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅಂದ್ಕೊಳ್ತೀನಿ ಸರ್. ಯುವರ್ ಆನರ್, ಕ್ಯಾನ್ ಐ ಪ್ಲೀಸ್ ಪ್ರೊಸೀಡ್? ಓಕೆ, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು. ಮೇ ಈ ವಿಡಿಯೋಲಿ ಇರೋದು ನೀವೇ ಅಲ್ಲ? ಈ ರೀತಿ ಮಾತಾಡೋದು ಕೂಡ ನೀವೇ ತಾನೆ? ಗಂಧದ ಸ್ಮಗ್ಲಿಂಗ್ ನಲ್ಲಿ ರಿಸ್ಕ್ ಇದೆ, ಆದ್ರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಅದು ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ಆಟೋದಲ್ಲಿ ಒಂದು ಲೋಡ್ ಹೊಡೆದ್ರೆ ನನಗೆ 50,000 ಸಿಗುತ್ತೆ. ಈ ವಿಡಿಯೋದಲ್ಲಿರೋದು ನಾನೇ, ಆದ್ರೆ ಆ ಮಾತು ನಂದಲ್ಲ. ನಾನು ಮಾತಾಡಿದ್ದೇ ಬೇರೆ, ಇಲ್ಲಿ ಬಂದಿರೋದೇ ಬೇರೆ. ಆ ಧ್ವನಿ ಇವನೇ ಅವತ್ತು ನಮ್ಮ ಮನೆ ಮುಂದೆ ಗಾಡಿ ನಿಲ್ಸಿದ್ದು. ಇವನು ನಮ್ಮ ಮನೆ ಮುಂದೆ ಗಾಡಿ ನಿಲ್ಸಿದ್ಮೇಲೆ ನಮ್ಮ ಬಾಸಿಗೆ ಈ ವಿಷಯ ತಿಳಿಸ್ಬೇಕು. ನನ್ನ ಫೋನ್ ಬ್ಯಾಟ್ರಿ ಲೋ ಆಗಿದೆ, ನಿಮ್ ಫೋನ್ ಕೊಡಿ, ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಫೋನ್ ಇಸ್ಕೊಂಡ. ಬಹುಶಃ ಅವಾಗ ಇವನು ಈ ರೀತಿ ಮಾತಾಡಿರ್ಬೇಕು. ಆದ್ರೆ ನನ್ನ ಧ್ವನಿ ಇದ್ರಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ ಮಂಜುನಾಥ್, ಸತ್ಯ ಏನು ಅಂತ ಇವಾಗ ಗೊತ್ತಾಗುತ್ತೆ. ಯುವರ್ ಆನರ್, ಮಂಜುನಾಥ್ ಅವ್ರ ಮನೆ ಮುಂದೆ ಯಾವುದೇ ತರಹದ CCTV ಇಲ್ಲ. ಇನ್ನ ವಿಡಿಯೋನ ಯಾರೋ ಅನ್ನೋನ್ ಪರ್ಸನ್ ಪೊಲೀಸ್ ಅವ್ರಿಗೆ ಕಳಿಸಿದ್ದಾರೆ ಅಂತಾನೆ ಅಂದ್ಕೊಳ್ಳೋಣ. ಈ ವಿಡಿಯೋನ ನೀವು ಒಂದ್ಸಲ ನೋಡ್ಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. Hello. Hello. Congratulations. Thank you. ತುಂಬ ಚೆನ್ನಾಗಿ ಆರ್ಗ್ಯೂ ಮಾಡ್ತೀರಾ. ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಷ್ಟೇ, ವೆರಿ ಗುಡ್ ಅಡ್ವೊಕೇಟ್.
ಎನಿವೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ನೀವು ಫೈಟ್ ಮಾಡಿದ್ದು ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಫಾರ್ ಯರ್ ಕಾಂಪ್ಲಿಮೆಂಟ್ಸ್. ಬೈ ದ ವೇ, ನೀವೇನಿಲ್ಲಿ? ನಾನು ಒಂದು ಕೇಸ್ ವಿಷಯಕ್ಕೆ ಬಂದಿದ್ದೆ. ಬಟ್ ಈ ಸಲ ಒಪೋಸಿಷನ್ನು ದೇ ವನ್ ದ ಕೇಸ್. ಆದರೂ ಹೋಪ್ಸ್ ಕಳ್ಕೊಂಡಿಲ್ಲ. ಇವತ್ತು ಸೋತವನು ನಾಳೆ ಗೆಲ್ಲೇಬೇಕು. ಸಕ್ಸಸ್ ಯಾರಿಗಾದರೂ ಪರ್ಮನೆಂಟ್ ಅಲ್ಲ. ಯು ರೈಟ್. ಇವತ್ತು ಸೋತಿರೋರು ನಾಳೆ ಗೆಲ್ಲೇಬೇಕು. ಸತ್ಯ ಅವ್ರ ಕಡೆ ಇದ್ರೆ ಮಾತ್ರ. ಸತ್ಯ ನಿಮ್ಮ ಕಡೆ ಇದ್ರೆ ಖಂಡಿತವಾಗ್ಲೂ ಗೆಲ್ತೇವೆ. ನೋ ಡೌಟ್. ಮುಂದಿನ ಸಲ ನಾನೇ ಗೆಲ್ಲೋದು. ಅವ್ರು ಏನೇ ಮ್ಯಾಜಿಕ್ ಮಾಡಿದ್ರು ಅವರು ಸೋಲ್ಲೇಬೇಕು. ನೀವು ಲಾ ಕೂಡ ಮಾಡಿದ್ದೀರಾ? ಇಷ್ಟು ಚೆನ್ನಾಗಿ ಆರ್ಗ್ಯೂ ಮಾಡ್ತೀರಂತ ನನಗೆ ಗೊತ್ತೇ ಆಗಲಿರಲಿಲ್ಲ. ನೀನ್ ಸೀರಿಯಸ್ ಆಗಿ ಕೇಳ್ತಿದ್ಯಾ? ಅಫ್ಕೋರ್ಸ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಫೀಸ್ ಕೊಡಲೇಬೇಕು. ಇವಾಗ ನನ್ನ ಹತ್ರ ದುಡ್ಡಿಲ್ವಲ್ಲ, ಎಲ್ಲ ಸೈಟಿಗೆ ಇನ್ವೆಸ್ಟ್ ಮಾಡ್ಬಿಟ್ಟೆ. ಸುಳ್ಳು ಹೇಳ್ಬೇಡ. ನಿನ್ನ ಹತ್ರ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ ನಿಜವಾಗ್ಲೂ ಇಲ್ಲ ವೇದಾಂತ್. ರಿಸರ್ವ್ ಬ್ಯಾಂಕ್ ಇಟ್ಕೊಂಡಿದ್ಯಾ? ನೀನ್ ಅಕೌಂಟ್ ಓಪನ್ ಮಾಡಿದ್ರೆ ನಿನ್ನ ಹತ್ರ ಎಷ್ಟೊಂದಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲ ಇಟ್ಕೊಂಡು ಇಲ್ಲ ಅಂತ ಏನಕ್ಕೆ ಹೇಳಿ ಆಟ ಆಡಿಸ್ತಿದ್ಯಾ? ನನಗೀಗ ಬೇಕು ಅಂದ್ಮೇಲೆ ಬೇಕು ಅಷ್ಟೇ. ಇಲ್ಲ ನಾನು ಕೊಡಲ್ಲ. ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ವರ್ಕೌಟ್ ಆಯ್ತು. ಕೊನೆಗೂ ನನ್ನ ಫೀಸ್ ನನಗೆ ಸಿಕ್ತು. ಲಾಯರ್ ವೇದಾಂತ್ ವಸಿಷ್ಠ ಇಷ್ಟೊಂದು ಆಸೆ ಪುರ್ಕ ಅಂತ ಗೊತ್ತಿರಲಿಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ನಾನು ಫೀಸ್ ತಗೊಂಡಿದ್ದೀನಿ ಅಷ್ಟೇ. ನೀನ್ ಏನೇ ಹೇಳು ಬಚಾರಿ, ಆಗಾಗ ನೀನ್ ಈ ತರ ಕೇಸ್ಗಳನ್ನ ಕೊಡ್ತಿದ್ರೆ ಫೀಸ್ ತಗೊಳ್ಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬೇಡ ವೇದಾಂತ್, ಮತ್ತೆ ಈ ತರ ಎಲ್ಲ ಆಗೋದೇ ಬೇಡ. ಏ ಬಚಾರಿ, ನಾನು ಸುಮ್ಮನೆ ಹೀಗೆ ಫ್ಲೋನಲ್ಲಿ ತಮಾಷೆಗೆ ಹೇಳಿದೆ ಅಷ್ಟೇ. ಯಾಕೆ ಆರ್ತಿಯವರೇ ಮೇಲ್ ಹತ್ತಕ್ ಹೋಗಿದ್ರಿ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಇಂಥ ಹೊತ್ನಲ್ಲಿ ಹೀಗೆಲ್ಲ ಮಾಡಬಾರ್ದು. ನೀವು ಗರ್ಭಿಣಿ, ಏನು ಆಗಿಲ್ಲ ತಾನೆ? ಅಮ್ಮ, ಅದು ವಿಕ್ಕಿ ಅವ್ರು ಹೇಳಿದ್ರು ಅಂತ. ಏನ್ ವಿಕ್ಕಿ ಅವ್ರು ಹೇಳಿದ್ರು ಅಂತ? ನಿಮ್ ಗಂಡ ಒಂದ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಯಾರಾದ್ರೂ ಇಂಥ ಹೊತ್ನಲ್ಲಿ ಕೆಲಸ ಹೇಳ್ತಾರ? ಮಾಡ್ತೀನಿ ಹೆಂಡತಿ ಯಾಕೆ ಹೀಗೆ ನೋಡ್ತೀರಾ ಇಬ್ರು? ಏನಾಯ್ತು? ಅರಿ ಓಕೆ? ಏನ್ ಬುದ್ಧಿ ಇದೆಯಾ? ಇಂಥ ಹೊತ್ನಲ್ಲಿ ಹೆಂಡತಿಗೆ ಯಾರಾದ್ರೂ ಕೆಲಸ ಹೇಳ್ತಾರ? ಅಪ್ಪ ಆಗ್ತಿದ್ಯಾ ಅನ್ನೋ ವಿಷಯ ಮರ್ತ ಹೋಗಿದ್ಯಾನೋ? ಇಂಥ ಹೊತ್ನಲ್ಲಿ ಎಷ್ಟು ಜೋಪಾನವಾಗಿ ನೋಡ್ಕೊಂಡ್ರೆ ಅಷ್ಟು ಸಾಲದು. ಅದು ಬಿಟ್ಟು ಇದನ್ ತಗೊಂಬ ಅದನ್ ತಗೊಂಬ ಅಂದ್ರೆ ಸ್ವಲ್ಪ ಜವಾಬ್ದಾರಿ ಇಲ್ವೇನೋ ನಿಂಗೆ? 1000 ಸಲ ಹೇಳಿದೀನಿ, ಏನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳು ಅಂತ. ಅದ್ಬಿಟ್ಟು ಅವಳ ಹತ್ರ ಗೋಳೈಕೋತಿಯಲ್ಲ ಅಲ್ವೋ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು ಹೇಳು? ಇಲ್ಲಮ್ಮ, ಇನ್ನೊಂದ್ಸಲ ಹೇಳಲ್ಲಮ್ಮ. ಮಾಡ್ತೀನೋ ಇನ್ನೊಂದ್ಸಲ? ಇಲ್ಲಮ್ಮ, ಮಾಡ್ತೀಯ? ನಿಮ್ಮ ಮನೆಗ್ಲೂ ಮಾಡಲ್ಲಮ್ಮ, ನಿಜವಾಗ್ಲೂ ಮಾಡಲ್ಲ. ವಿಕಿಯವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮಿಷ ಕೆಲ್ಸದವಳು ಅನ್ನೋದು ಮರ್ತು ತಾಯಿ ತರ ಬುದ್ಧಿ ಹೇಳಕ್ ಬಂದ್ಬಿಟ್ಟೆ. ಸಾರಿ. ಆರ್ತಿ ಅವ್ರ ಗರ್ಭಿಣಿ ಅಲ್ವಾ,
ಇಂಥ ಹೊತ್ತಿನಲ್ಲಿ ಅವ್ರು ಕೆಲಸ ಮಾಡಬಾರ್ದು. ಅದಕ್ಕೆ ಏನೇನು ಅಂದ್ಬಿಟ್ಟೆ, ಸಾರಿ. ಅಮ್ಮ, ನೀವ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಾನು ಏನು ಅನ್ಕೊಳಲ್ಲ, ನೀವು ಆರಾಮಾಗಿರಿ. ಹೌದಮ್ಮ, ನಿಮ್ಮನ್ನ ಯಾವತ್ತೂ ನಾವು ಮನೆ ಕೆಲ್ಸದವರು, ಅಜ್ಜಿ ನೋಡ್ಕೊಳಕ್ ಬಂದವರು ಅಂತ ಅನ್ಕೊಂಡೇ ಇಲ್ಲ. ನಮ್ಮ ಮನೆಯಲ್ಲಿ ಒಬ್ರಾಗಿ ನಾವ್ ನಿಮ್ಮನ್ನ ನೋಡಿರೋದು. ಆದ್ರೂ ನಾನು ಮಾಡಿದ ತಪ್ಪಮ್ಮ. ವಿಕ್ಕಿ ಅವ್ರಿಗೆ ಹಾಗೆಲ್ಲ ಹೇಳ್ಬಾರ್ದಾಗಿತ್ತು ನಾನು. ಅಮ್ಮ, ನೀವೇನು ಹಾಗೆಲ್ಲ ಅನ್ಕೊಂಬೇಡಿ. ಆರ್ತಿ ಅವ್ರು ಹೇಳ್ದಾಗೆ ನಿಮ್ಮನ್ನ ಯಾವತ್ತೂ ಆತರ ನೋಡಿಲ್ಲ ನಾವು. ನಿಮ್ಮನ್ನ ತಾಯಿ ತರ ಏನು ತಾಯಿನೇ ಅಂತ ಅನ್ಕೊಂಡಿದ್ದೀನಿ. ನೀವು ಬರೀ ಕಿವಿ ಹಿಂಡೋದಲ್ಲ, 4 ಏಟ್ ಹೊಡೆದ್ರು ನಾನೇನು ಅನ್ಕೊಳಲ್ಲ. ಯಾಕೆಂದ್ರೆ ನಿಮ್ಗೆಲ್ಲ ರೈಟ್ಸ್ ಇದೆ. ಮಕ್ಕಳು ತಪ್ಪು ಮಾಡಿದಾಗ ತಾಯಿ ತಿದ್ದಿ ಬುದ್ಧಿ ಹೇಳಲಿಲ್ಲ ಅಂದ್ರೆ ಇನ್ಯಾರು ಹೇಳ್ತಾರೆ ಹೇಳಿ? ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ದೊಡ್ಡ ಗುಣ ಇದೆ ವಿಕ್ಕಿಯವರೇ. ನಾನು ನಿಮ್ಮ ಮನೆಗೆ ಬರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ. ನೀವಲ್ಲಮ್ಮ, ನಾವು ಪುಣ್ಯ ಮಾಡಿದ್ದೀವಿ. ರೌಡಿನಾದ್ನಿ, ಏನು ಯೋಚನೆ ಮಾಡ್ತಾ ಇದೆಯಾ? ನೀನು ಈ ಥರ ಕುತ್ಕೊಂಡು ಯೋಚನೆ ಮಾಡೋದು, ಸೈಲೆಂಟ್ ಆಗಿರೋದು, ಇದು ಯಾವುದು ನಿನಗೆ ಸೂಟ್ ಆಗಲ್ಲ. ನೀನು ಯಾವಾಗಲೂ ನಿನ್ನ ಥರನೇ ಇರಬೇಕು, ರೌಡಿ ಬೇಬಿ ಥರ. ನೋಡು, ನಾನು ನಿನ್ನ ಜೊತೆನೇ ಮಾತಾಡ್ತಿರೋದು. ನಿಮ್ಮ ತಂದೆನ ಸಿಕ್ಕಾಚಿದವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತನಾ? ಹೌದು ಬಾವ, ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಹೇಗೆ ಕಂಡುಹಿಡಿಯೋದು ಅನ್ನೋದೇ ಯೋಚನೆ ಮಾಡ್ತಿದ್ದೆ. ಜಾಸ್ತಿ ಯೋಚನೆ ಮಾಡಬೇಡ ರೌಡಿನಾಥ್. ಅವ್ರು ಎಂಥ ಕ್ರಿಮಿನಲ್ಸ್ ಆಗಿದ್ರು ಒಂದಲ್ಲ ಒಂದಿನ ನಮ್ಮ ಕೈಗೆ ಸಿಕ್ಕಾಕೊಳ್ತಾರೆ. ಅವತ್ತು ಅವ್ರಿಗೆ ನಮ್ಮ ಪವರ್ ಏನು ಅಂತ ತೋರ್ಸೋಣ. ಬಾಬಾ, ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ. ನಿನ್ನೆ ಅವ್ನು ಮತ್ತೆ ಕಾಲ್ ಮಾಡಿದ್ದ. ಅವನು ಅಂದ್ರೆ ಯಾರು? ಅದೇ ಬಾಬಾ, ವೇದಾಂತ್ ಕಿಡ್ನಾಪ್ ಆಗೋಕ್ಕೂ ಮುಂಚೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಲ್ಲ ಅವನು. ಏನ್ ಹೇಳ್ತಿದ್ಯಾ ರೌಡಿನಾಥ್ನಿ? ಅವ್ನು ಮತ್ತೆ ಕಾಲ್ ಮಾಡಿದ್ನಾ? ಬಾಬಾ, ಅವ್ನ ವಾಯ್ಸ್ನ ನಾನು ಎಲ್ಲೋ ಕೇಳಿದ್ದೀನಿ ಅನ್ಸಿದೆ, ಆದ್ರೆ ಕರೆಕ್ಟಾಗಿ ನೆನಪೇ ಆಗ್ತಾ ಇಲ್ಲ. ನೆನಪು ಮಾಡ್ಕೋ ರೌಡಿನಾಥ್ನಿ, ಎಲ್ಲಿ ಅಂತ ನೆನಪು ಮಾಡ್ಕೋ. ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತ. ಹಾ ಬಾಬಾ, ಆ ವಾಯ್ಸ್ ಯಾವ್ದು ಅಂತ ಗೊತ್ತಾಯ್ತು. ಯಾರ್ದು? ಆ ಬೆಂಕಿ ಮಹಾದೇವ್. ಬೆಂಕಿ ಮಹಾದೇವ್ ಅಂತ.